ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಮಾರ್ಚ್ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಪ್ರಥಮೀ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಧೃತಿಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಈ ಗ್ರಹಣ ಛಾಯೆ ನಿಧಾನವಾಗಿ ಒಂದೊಂದೇ ರಾಶಿಗೆ ಹೇಳ್ತಾ ಬರ್ತಿದ್ದೇನೆ. ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರಾ? ಇಲ್ಲ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲೇ ಇರುವಂಥ ಒಂದು ವಿಗ್ರಹಗಳು, ಫೋಟೋ ಏನಿದೆಯೋ ಅದಕ್ಕೆ ಬೆಳಿಗ್ಗೆ ಎದ್ದು ಗ್ರಹಣ ಮೋಕ್ಷ ಕಾಲ ಅಂತ ಹೇಳ್ತಿದ್ದಾಗೆ ಒಂಥರ ಸೂತಕ ಕಾಲ. ಸೂತಕ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೇವೆ? ಸ್ನಾನ ಮಾಡ್ತೇವೆ. ತುಂಬ ಜನಕ್ಕೆ ಗೊತ್ತಿಲ್ಲ ಮಕ್ಕಳೇ, ಬರೆದಿಟ್ಕೊಳ್ಳಿ. ಕಲಿಯುಗದಲ್ಲಿ ದೊಡ್ಡ ಸೂತಕಗಳು ಯಾವುದು ಗೊತ್ತ? ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಗ್ರಹಣ ಇನ್ನೊಂದು ಅದಿದೆ, ಅದು ನಾರ್ಮಲ್. ಬೇರೆ ಇನ್ನು 3 ಸೂತಕಗಳಿದೆ, ಯಾರಿಗೂ ಗೊತ್ತಿಲ್ಲ. ಕೋರ್ಟ್ಗೆ ಯಾರಾದರೂ ಮೆಟ್ಟಿಲು ಹತ್ತಿದ್ದೀರಿ ಅನ್ನುವುದಾದರೆ, ಅವತ್ತು ಕೋರ್ಟ್ಗೆ ಹೋಗಿದ್ದೀರಿ, ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ. ಹೌದು, ಅದು ಗ್ರಹಣವೇ. ನಮ್ಮ ಜೀವನದಲ್ಲಿ ನಾವು ಯಾವತ್ತು ಕೋರ್ಟ್ ಮೆಟ್ಟಿಲು ಹತ್ತಿಲ್ಲಪ್ಪ. ಇವತ್ತು ನೀವು ನಂಬಲ್ಲ, ಒಂದು ಕೇಸು ನಮ್ಮ ಗುರುಗಳು ಗೆದ್ದಿದ್ದಾರೆ. ಯಾರಾದರೂ ಸಹಾಯ ಮಾಡಿದ್ರೆ ಮಾಡಿ. ಆ ಒಂದು ಪ್ರಾಪರ್ಟಿ ಆವತ್ತಿನ ಕಾಲಕ್ಕೆ BBMP 2016-17 EC ತೆಗೆಸಿದ್ದಾರೆ. ನನಗೂ ಗೊತ್ತಿರೋರ ಮುಖೇನ ಪ್ರಯತ್ನ ಮಾಡ್ತಿದ್ದೇವೆ, ಅಲ್ಲೆಲ್ಲೋ ಇದೋ ಅದೋ ಅಂತ. ಈಗ ಅದು BD ಅಕ್ವೈರ್ ಆಗಿಬಿಟ್ಟಿದೆ ಅಂತ. ಏನು ಮಾಡಿದ್ರು ಪೇಪರ್ ಸಿಗ್ತಿಲ್ಲ. ಅದ್ರ ಕೇಸ್ ಗೆದ್ದಿದ್ದಾರೆ. ಆ ಜಾಗವನ್ನು ಆ್ಯಕ್ಷನ್ ಮಾಡಿ ನಮ್ಮ ಗುರುಗಳಿಗೆ ದುಡ್ಡು ಸೆಟಲ್ ಮಾಡಬೇಕು. ಇವತ್ತಿನ ಬೆಲೆ ಭಾಳ ಇದರಲ್ಲಿ ಅದು ಕಡಿಮೆ ಅಂದ್ರೂ 3 ಕೋಟಿ ಜಾಗ. ಕೋರ್ಟ್ ಅವ್ರಿಗೆ ಸೆಟಲ್ ಮಾಡಬೇಕಾಗಿರೋದು ಒಂದು 1.25 ಕೋಟಿ ಅಷ್ಟೇ. ನೋಡಿ ಆ್ಯಕ್ಷನ್ ಮಾಡ್ತಾರೆ, ಅವ್ರ ಹೆಸರು ಕೊಡ್ತಾರೆ. ಮಾರ್ಕೆಟ್ ವ್ಯಾಲ್ಯೂವೇ 3 ಕೋಟಿ, 3ರಿಂದ 3.5 ಕೋಟಿ. 60/50 50/60 ಇದೆ. ಎಲ್ಲಿ ಕೇಸು ಅವ್ರ ಕಡೆ ಆಗಿ 1.5 ವರ್ಷ ಆಗಿದೆ. ಅಲಗಾಡ್ತಿದ್ದಾರೆ ಆಫೀಸ್ ಟು ಆಫೀಸು, ಸರ್ವೆ ಆಫೀಸು, ಆಫೀಸು, BD ಆಫೀಸು, ಇಲ್ಲಂದ್ರೆ ಅಲ್ಲಂತಾರೆ, ಅಲ್ಲಂದ್ರೆ ಇಲ್ಲಂತಾರೆ, ಇದ್ದು ಅದು ಅಂತಕ್ಕಂಥದ್ದು. ಗ್ರಹಣ ಅಲ್ಲದೆ ಇನ್ನೇನು ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಗ್ರಹಣವೇ. ಸಾಮಾನ್ಯವಾಗಿ ಬರೆದಿಟ್ಕೊಳ್ಳಿ. ತುಂಬ ಒಂದು ಬೌದ್ಧಿಕವಾಗಿರೋರು ಕೋರ್ಟ್ ಮೆಟ್ಲತ್ತಲ್ಲ, ಹೊರಗಡೆ ಸೆಟ್ಲ್ ಮಾಡ್ಕೊಳ್ಳೋಕೆ ನೋಡ್ತಾರೆ. ಬೇಡಪ್ಪ, ನಮಗೆ ಭಗವಂತ ಏನೋ ಕೊಟ್ಟಿದ್ದಾನೆ ಒಂದಷ್ಟು. ಆದಷ್ಟು ಕೆಲವರು ಇರ್ತಾರೆ ಪಾಖಂಡಿಗಳು, ಇದ್ದಾರೆ. ದುಡ್ಡು ತಗೊಂಡು ಕೂಡ ಇಲ್ಲ ಅಂತ ಚೆಕ್ ಬೌನ್ಸ್ ಮಾಡಿ ಆಗ್ತಕ್ಕಂಥವ್ರು ಇದ್ದಾರೆ. ದುಡ್ಡುಗೋಸ್ಕರ 10 ವರ್ಷದಿಂದ ಕಾದಿದ್ದು, ಕೆಲವರು ಇನ್ನಿಲ್ಲ ವಿಧಿ ಇಲ್ಲದೆ ಚೆಕ್ ಹಾಕಿರ್ತಕ್ಕಂಥವ್ನು ನಾನು ನೋಡಿದ್ದೇನೆ. ಈ ಲೋಕ ಯಾವುದು ಸತ್ಯ, ಯಾವುದು ಸುಳ್ಳು? ಬರೀ ಸುಳ್ಳುಗಳ ಕಂತೆಯೇ ಮಕ್ಕಳೇ, ಸುಳ್ಳುಗಳ ಕಂತೆ. ಮನುಷ್ಯ ಯಾವಾಗ ಬದಲಾಗ್ತಾನೋ, ನ್ಯಾಯ, ನೀತಿ, ಧರ್ಮ, ಸತ್ಯ ಇಲ್ಲವೇ ಇಲ್ಲ. ಮನುಷ್ಯ ಬರವಣಿಗೆಗೆ ಲೆಕ್ಕವಿಲ್ಲ. ಒಬ್ಬೊಬ್ಬೊಬ್ಬೊಬ್ಬ. ಅದಕ್ಕೆ ಕೋರ್ಟು ಅನ್ನೋದು ಒಂದು ರೀತಿ ಗ್ರಹಣ. ತುಂಬ ಧರ್ಮವಂತ ವ್ಯಕ್ತಿ, ನ್ಯಾಯವಂತ ವ್ಯಕ್ತಿ. ನಾವು ಇವತ್ತಿಗೂ ಕೋರ್ಟ್ಗೆ ಹೋಗಿ ಬಂದರೆ ನೀವು ನಂಬಲ್ಲ, ಸ್ನಾನ ಮಾಡಿಬಿಟ್ಟು, ನಾನು ಕೂಡ ಕೆಲವೊಂದು ಸಮಯ ಕೋರ್ಟ್ಗೆ ಹೋಗತಕ್ಕಂಥ ಪ್ರಸಂಗ ಇದೆ.
ಏನು ಮಾಡ್ಲಿಕ್ಕಾಗೋದಿಲ್ಲ, ಇನ್ನು ನಾವು ಬಡದಾಡಕ್ಕಾಗೋದಿಲ್ವಲ್ಲ, ಬೆದರಿಸೋಕ್ಕಾಗೋದಿಲ್ವಲ್ಲ, ಹೊಡಿಲಿಕ್ಕಾಗೋದಿಲ್ವಲ್ಲ, ನಮಗದು ಬರೋದಿಲ್ವಲ್ಲ ಅಂತ ಒಂದು ಬೆದರಿಕೆ ತಂತ್ರಗಳು ನಮಗೆ ಬರೋದಿಲ್ಲ. ನಾವು ನ್ಯಾಯ ನೀತಿ ಧರ್ಮ ಅಂತ ನೀವು ನಂಬಲ್ಲ. ನನ್ನ ಆಫೀಸ್ಗೆ ಬಂದರು, ನನ್ನ ಆಫೀಸ್ ಸ್ಟಾಫ್ಗೆ ಗೊತ್ತಿಲ್ಲ. ಶಿವ ಅಂತ ಹೇಳ್ಬಿಟ್ಟು ನನ್ನ ರೂಮ್ನಲ್ಲಿ ಒಂದು ಟಾಯ್ಲೆಟ್ ಇದೆ, ಬಕೆಟಲ್ಲಿ ನೀರು ಬಿಟ್ಕೊಂಡು ಸ್ನಾನ ಮಾಡಿಬಿಟ್ಟು ಮತ್ತೆ ಪಂಚೆ ಕಟ್ಕೊಂಡು ಶಿವ ಅಂತ ಬೇರೆ ಪಂಚೆ, ಆ ಪಂಚೆ ಮೇಲು ಉಡುಪು ಒಳ ಉಡುಪು ತೆಗೆದಿಟ್ಟು ಬೇರೆ ಇನ್ನೊಂದು ಉಡುಪು ಯಾವಾಗಲೂ ಒಂದು ರಿಸರ್ವ್ ಇಟ್ಟಿರ್ತಾರೆ. ಹಾಗೆ ಇಟ್ಕೊಂಡು ಒಂದು ಗಾಯತ್ರಿ ಉಪಾಸನ, ಸಂಧ್ಯಾ ವಂದನ ಈ ಥರ ಮಾಡ್ಕೊಂಡಮ್ಮ ಯಾವ ಕರ್ಮವಮ್ಮ ಇದು ಅಂತ ಹೇಳಿ ಇರ್ಲಿಮ್ಮ, ನಿನಗೆ ಗೊತ್ತಿದೆ ಯಾರಿಗೋ ಯಾವುದೋ ಜನ್ಮದಲ್ಲಿ ನಾನು ಮೋಸ ಮಾಡಿರ್ತೇನೆ, 100% ಖಂಡಿತ ಮಾಡಿರ್ತೇನೆ. ಯಾರಿಗೂ ತಪ್ಪಿದ್ದಲ್ಲ. ಭಗವನ್ ರಾಮರನ್ನ ನೆನೆಸ್ಕೋತೇನೆ. ರಾಮರಿಗಿಂತಲ್ಲ, ರಾಮರ ನಿಯಮಕ್ಕಿಂತಲ್ಲ, ರಾಮರ ನ್ಯಾಯಕ್ಕಿಂತಲ್ಲ, ನೀತಿಗಿಂತಲ್ಲ, ನಿಜಾಯಿತಿಗಿಂತಲ್ಲ, ಧರ್ಮಕ್ಕಿಂತಲ್ಲ ನಾವು ಹೆಸರು ಹೇಳೋಕೆ ಯೋಗ್ಯತೆ ಇಲ್ಲ. ಎಂಥವ್ರಿಗಾದ್ರು ಕೋರ್ಟಿಗೆ ಹೋಗಿ ಬಂದ ತಕ್ಷಣ ಸ್ನಾನ ಮಾಡಿ, ಬೇರೇನ್ ಮಾತಾಡ್ಬೇಡಿ, ಸ್ನಾನ ಮಾಡಿ ಬಂದು ಮನೆ ದೇವರಿಗೆ ನಿಮ್ಮ ಕುರಾನ್ ಓದ್ತಿದ್ದೀರ ಕುರಾನ್ ಓದಿ, ಒಂದು ಬೈಬಲ್ ಓದ್ತಿದ್ದೀರ ಒಂದು ಶ್ಲೋಕ ಓದ್ಕೊಳ್ಳಿ. ನಾವು ಭಗವದ್ಗೀತೆ ಓದ್ಕೋತೀವಿ. ನಮ್ಮ ಹಿಂದೂ ಧರ್ಮದ ನಮ್ಮ ಒಂದು ಶ್ಲೋಕ ನಾವು ಭಗವದ್ಗೀತೆ ಓದ್ಕೋತೇವೆ. ಇಲ್ಲ ರುದ್ರ ನಮಕ, ರುದ್ರ ಚಮಕ, ಇಲ್ಲ ನರಸಿಂಹ ಅಷ್ಟಕ, ಇಲ್ಲ ದೇವಿ ಅಷ್ಟಕ, ಏನೋ ಒಂದು ನಮಗೆ ಅಲ್ಲೊಂದು ದೀಪ ಹಚ್ಚಿ, ಭಗವಂತ ನೀನೇ ನೋಡ್ಕೊ, ಸತ್ಯ ಅಸತ್ಯತೆಗಳಿಗೆ ಸಾಕ್ಷಿ ಅವನೊಬ್ಬನೇ. ನೀವು ಅನ್ಕೊಂಡಿದ್ದೀರಿ ನಿಮ್ಮ ನೋವಿಗೆ ಮಾತ್ರ ಅವನ್ ಸಾಕ್ಷಿನಾ? ನಿಮ್ಮ ಒಳ್ಳೆತನಕ್ಕೆ ಮಾತ್ರ ಭಗವಂತ ಸಾಕ್ಷಿಯ? ನಾವು ಯಾರು ತಪ್ಪೇ ಮಾಡಿಲ್ವಾ? ಖಂಡಿತ ಮಾಡಿರ್ತೇವೆ, ಖಂಡಿತ ಮಾಡಿರ್ತೇವೆ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಅದಿರ್ಲಿ, ಈ ಸೂತಕಗಳಿಗೆ ಬಂದ್ಬಿಡೋಣ. ಯಾಕಂದ್ರೆ ಈಗ ಸೂತಕ ಆಗಿದೆ. ನೆನೆ ಎಷ್ಟೋ ಜನ ಸ್ನಾನ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದಿರಲ್ವ, ಆ ವಿಗ್ರಹಗಳು ದೇವತಾ ಅರ್ಚನೆಯ ಸ್ಥಳ, ನಿತ್ಯ ಕುಳಿತುಕೊಂಡು ಒಂದು ಪ್ರಾರ್ಥನಾ ಸ್ಥಳ, ಶುದ್ಧಿ ಸ್ಥಳ, ನಮ್ಮ ಆತ್ಮಸ್ಥಳ, ನಮ್ಮ ನಿವೇದನೆಯ ಸ್ಥಳ, ನಮ್ಮ ನ್ಯಾಯ ಧರ್ಮ, ನಮ್ಮ ಒಳ್ಳೆಯದು ಕೆಟ್ಟದು ಎಲ್ಲವೂ ಆ ಭಗವಂತನಿಗೆ ಮಾತ್ರ ಗೊತ್ತಿದೆ. ಅದು ನಿಮ್ಮ ಮನೆಯ ದೇವರಿಗೆ. ಅದಕ್ಕೆ ನಿಮ್ಮ ಮನೆಗಳಿಗೆ ವೈದಿಕರಾಗಿ ನಾವು ಬಂದಾಗ ನಾವು ನಿಮ್ಮ ಬೆಡ್ರೂಮ್ ಹೆಂಗಿದೆ, ನಿಮ್ಮ ಹಾಲ್ ಹೆಂಗಿದೆ, ನಿಮ್ಮ ಕಿಚನ್ ಹೆಂಗಿದೆ, ನಿಮ್ಮ ಡ್ರಾಯಿಂಗ್ ರೂಮ್ ಹೆಂಗಿದೆ, ಇವೆಲ್ಲ ನಾವು ನೋಡೋದೇ ಇಲ್ಲ. ನಮಗ್ ಬೇಕು ಇಲ್ಲ. ನಿಮ್ಮ ಕಾರುಗಳು ಎಷ್ಟಿದೆ, ನಿಮ್ಮ ವರಾಂಡ ಎಷ್ಟಿದೆ, ನಿಮ್ಮ ಬಿಲ್ಡಿಂಗ್ ಸ್ಟ್ರಕ್ಚರ್ ಹೆಂಗಿದೆ, ನಾವು ನೋಡೋದೇ ಇಲ್ಲ. ಅದು ನಮಗೆ ತೃಣಕ್ಕೆ ಸಮಾನ. ಒಬ್ಬನಾಗ ಹೇಳ್ತಾರೆ ನಿಮ್ಮ ಸೋಫಾಗಳು ಹೆಂಗಿದೆ, ಒಬ್ರು ನನಗೆ ಈಗಲೂ ನೆನಪಿದೆ, ಒಬ್ರು ಮನೆಗೆ ತುಂಬಾ ದೊಡ್ಡವರು ಇರ್ಲಿ, ಭಗವಂತ ಕೊಟ್ಟಿರೋದು, ಹೋದ ತಕ್ಷಣ ಉಯ್ಯಾಲೆಯಲ್ಲಿ ಕುಳ್ಳರಿಸಿ ನನಗೆ ಪಾದಪೂಜೆ ಬೇಡಪ್ಪ ಇಲ್ಲ. ಹೋದ ತಕ್ಷಣ ನಾವು ಹೋಗುವುದು ದೇವರ ಮನೆಗೆ, ದೇವರಿಟ್ಟ ಜಾಗಕ್ಕೆ. ಆ ದೇವರು ಮಾತನಾಡುತ್ತಾನೆ ನಮ್ಮ ಜೊತೆ. ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ನೀವೇನೇನ್ ಮಾಡಿದ್ರಿ, ನೀವೇನೇನ್ ನಿವೇದನೆ ಇಟ್ರಿ ಭಗವಂತನ ಹತ್ರ, ನೀವು ಸುಳ್ಳಿನಿಂದ ಬದುಕಿದ್ದೀರಾ, ಸತ್ಯದಿಂದ ಬದುಕಿದ್ದೀರಾ, ಆ ದೀಪ ಮಾತನಾಡುತ್ತದೆ. ನಿಮಗೆ ಗೊತ್ತಿಲ್ಲ, ಆ ದಿವ್ಯ ತೇಜಸ್ಸು ಮಾತನಾಡುತ್ತದೆ. ನೀವಿಟ್ಟಿರುವ ವಿಗ್ರಹಗಳಲ್ಲೊಂದು ದೈವೀ ಕಳ ಬರುತ್ತದೆ. ನಿಮಗೇನು ಗೊತ್ತಿದೆ ಅದು? ನಾವು ಬರೋದೇ ನಿಮ್ಮ ದೇವರ ಹತ್ರ. ತುಂಬಾ ದೊಡ್ಡ ವಕೀಲರು, ತುಂಬಾ ದೊಡ್ಡ ವಕೀಲರು ಅಂದ್ರೆ ದಿಲ್ಲಿ ಮೇ ಬೈಟ್ಕೆ ಬಾತ್ ಕರ್ತೆ. ಅವ್ರ ಮನೆಗೆ ಒಂದು ಉಪಹಾರಕ್ಕೆ ತುಂಬಾ ಆತ್ಮೀಯರು, ನನ್ನ ಮೇಲೆ ತುಂಬಾ ಪರಮ ಪೂಜನೀಯ ಭಾವ. ಅವ್ರು ಮುಟ್ಟಿದ ಕೇಸು ಸೂತ ಮಾತಿಲ್ಲ ಅನ್ನತಕ್ಕಂಥದ್ದು. ಫೀಸುಗಳು ಬಿಡಿ, ಅದು ಬೇರೆ. ಅದು ತಕ್ಕಂತೆ 5,000 ನೋಡಿ, ಅಲ್ಲೂ ಕೂಡ ಇದೆ. 5,000 ರೂಪಾಯಿ ತಗೊಳ್ಳೋ ವಕೀಲರು ಇದ್ದಾರೆ, 5 ಕೋಟಿ ತಗೊಳ್ಳೋ ವಕೀಲರು ಇದ್ದಾರೆ. ಅದಕ್ಕೂ ಮೀರಿದ್ದಿದೆ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಇದೇನು ಗುರುಗಳ ಅಜಗಜಾಂತರ ಅನ್ಬೋದು. ಅವರ ಅನುಭವ, ಅವರ ಒಂದು ಪಾಂಡಿತ್ಯ, ಅವರ ಕೇಸ್ ಸ್ಟಡಿ ಮಾಡ್ತಿದ್ದಾಗೆ ಇದಾಗಲ್ಲ ರೀ, ತಗೊಂಡೋಗ್ರಿ. ಇದು ಇನ್ನು ಕೆಲವು ಕೇಸ್ಗಳಾಗಿ ತಗೊಂಡೋಗಿ ಸೋಲೋ ಕೇಸ್ನು ಕೂಡ ಅವ್ರು ಸ್ಟಡಿ ಮಾಡ್ತಾರೆ 1-2 ದಿನ. ಎಸ್ ಐ ಟೇಕ್ ಓವರ್ ಅಂತ ಹೇಳ್ತಾರೆ. ಗೆಲ್ಲೋದೇ ಅವರು ಅಂತವ್ರು ಇದ್ದಾರೆ. ಅಂತ ಒಂದು ವಕೀಲರುಗಳ ಟಾಪ್ 10 ವಕೀಲರುಗಳಲ್ಲಿ ಒಬ್ಬರು. ಅವ್ರ ಮನೆಗೆ ಹೋಗ್ತಿದ್ದಾಗಿಯೇ ರಾಯರು ನೀವು ಕುತ್ಕೊಳ್ಳಿ ನಾನು ಬಂದೆ ಅಂತ ಅವ್ರೇನೋ ರೆಡಿ ಮಾಡಕ್ ಹೋದ್ರೆ ಅಮ್ಮ ಅವ್ರು ಬಂದ್ರು. ನನಗೆ ದೇವ್ರ ಮನೆ ನೋಡ್ಬೇಕಮ್ಮ,
ಇಷ್ಟೇ ನಾನು ಹೇಳಿದ್ದು. ಬನ್ನಿ ಗುರುಗಳೇ ಅಂತ. ಆ ದೇವ್ರ ಮನೆಗೆ ಹೋಗ್ತಿದ್ದಾಗೆ ಕೈ ಹಿಡ್ಕೊಂಡೆ. ಎಷ್ಟು ಕಣ್ಣೀರಿಟ್ಟಿದ್ದಿ ತಾಯಿ ಅಂತ. ಪಳ 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 ಪಳ. ಅರಮನೆ ಅದು, ಅಂಬಾರಿಯ ಮನೆ. ನೆನಪಿಟ್ಟುಕೊಳ್ಳಿ, ಅಂಬಾರಿ. ದೇವರು ಲಕ್ಷ್ಮೀ ಸರಸ್ವತಿ ಒಬ್ಬರಲ್ಲೇ ಇರೋಲ್ಲ, ಅಪರೂಪ. ಲಕ್ಷ್ಮೀ ಸರಸ್ವತಿ ಶಕ್ತಿ ಗೌರಿ. ಆ ಮನೆಯಲ್ಲಿ ರುದ್ರ ತಾಂಡವ. ಸಿಂಹಲಗ್ನದ ಒಂದು ಮಹಾನುಭಾವ. ಮಾ ಕಣ್ಣೀರಿದೆಮ್ಮ ಅಂತ ಬಳಬಳ. ಕಾರಣ ಆ ದೈವ ಒಂದು ನೋಡ್ತಿದ್ದಾಗೆ ಆ ದೈವದ ಕಳೆಯಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲಾದ್ರೂ ಹೊರಗಡೆ ಕೆಲವೊಂದು ಜಾಗಗಳಿಗೆ ನಾವು ಹೋಗಿ ಬಂದರೆ ನಮ್ಮ ಅವರ ಕಳ್ಕೋಬಾರ್ದು. ನಿಮ್ಮದೇ ಅಂತಂದಂತ ಒಂದು ದೈವಿಕ ಶಕ್ತಿ ಇರುತ್ತೆ. ಅದು ಅಂತ ಸ್ಥಳಗಳಿಗೆ ಹೋದಾಗ ನೆಗೆಟಿವ್ ಪ್ರಬೋಧ ಬೀಳಿಸ್ಬಿಡುತ್ತೆ. ಅಲ್ಲಿ ಕೋರ್ಟ್ಗೆ ಬರೋರು ಯಾರೂ ಸಮಾಧಾನವಾಗಿ ಬಂದಿರೋಲ್ಲ. 90% ಕ್ರಿಮಿನಲ್ ಮಾಡಿರೋರೇ ಬಂದಿರೋದು, ಕ್ರೈಮ್ ಮಾಡಿರೋರೇ ಬಂದಿರ್ತಾರೆ, ಮೋಸಗಾರರು ಬಂದಿರ್ತಾರೆ. ಮೋಸದಕ್ಕೆ ಯಾರೋ ಒಬ್ಬ ಧರ್ಮಾತ್ಮ ಹಿಂಗ್ ಬಂದಿರ್ತಾನೆ, ನನಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ. ಅವನಿಗೆ ದಿಕ್ಕಿಲ್ಲ, ಅವನು ಅಲೆದಾಡ್ತಿರ್ತಾನೆ. ಅದು ಹೆಂಗೆ ಅಂದ್ರೆ, ಇಡೀ ಮೂಟೆ ಒಂದು ಹಂಡೆಯಲ್ಲಿ ಇಷ್ಟು ಸಕ್ಕರೆ ಕಳೆದೋದ ಹಾಗೆ. ಹಂಡೆ ಪಾಯಸದಲ್ಲಿ ಇಷ್ಟು ಸಕ್ಕರೆ ಎಲ್ಲಿ ಸಿಗುತ್ತೆ ಅದು ಅನ್ನತಕ್ಕಂಥದ್ದು. ಸೊ ಆ ನೆಗೆಟಿವ್ ಪ್ರಬೋಧ ನಿಮ್ಮ ಮೇಲೆ ಬೀರಬಾರದು ಅನ್ನತಕ್ಕಂಥ ಕಾರಣಕ್ಕೆ ಕೋರ್ಟ್ಗೆ ಹೋಗಿ ಬಂದ ತಕ್ಷಣ ದಯಮಾಡಿ ಹೇಳ್ತಾನೆ, ಸ್ನಾನ ಮಾಡ್ಕೊಳ್ಳಿ. ಆ ನೆಗೆಟಿವ್ ನಿಮ್ಮನ್ನ ಮರಳಿ ಮರಳಿ ಅಪ್ಪಳಿಸಿ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದು ಜಾಗ ಇದೆ, ಪೊಲೀಸ್ ಸ್ಟೇಷನ್. ತುಂಬಾ ತಿಳಿದವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲ್ಲ ಮಕ್ಕಳೇ ನಾವು. ಅದೆಷ್ಟು ಸಂಗತವು ಹತ್ತಿದ್ದೇನೆ. ಇಬ್ರು ಪಾಖಂಡಿ ಬ್ರದರ್ಸು ಸುಳ್ಳು ಹೇಳ್ಬಿಟ್ಟು ಈಗ ಗುರುಗಳೇ ಅಂತ ಹೇಳಿದವರು. ಇಂಥದ್ದು ಎಷ್ಟು ನೋಡಿದ್ದೇವೆ ನಮ್ಮ ಗುರುಗಳಿಗೆ. ಇಬ್ರು ಪಾಖಂಡಿ ಬ್ರದರ್ಸ್. ಅದಕ್ಕೋಸ್ಕರ ಹೋಗಿದ್ದೆ, ಬನ್ನಿ ಗುರುಗಳೇ ನಿಮ್ಗೆ ಗೊತ್ತಿದೆಯಲ್ಲ ಅಂತ. ಗೊತ್ತಿದ್ದಾರೆ ನೀವು ಮಾತಾಡಿ ಅಂತ. ಸುಮಾರು 32 ಲಕ್ಷ ತಗೊಂಡು ಒಂದು 10 ವರ್ಷ ಆಗಿದೆ. ಇಲ್ಲೋರೆ ತುಂಬಾ ಚೆನ್ನಾಗಿ ನಯವಂಚಕರು. 60-40 ನಮಗೆ ಸ್ಯಾಂಕ್ಷನ್ ಆಗಿದೆ, ನಮ್ಮ ಜಾಗವನ್ನ ಕನ್ವರ್ಷನ್ ಆಗ್ಬಿಟ್ಟಿದೆ, ಗೌರ್ಮೆಂಟ್ ಹ್ಯಾಂಡ್ ಓವರ್ ತಗೊಂಡು ಅರ್ಕಾವತಿ ಲೇಔಟ್ ಮಾಡಿದೆ, ನಿಮಗೆ ಕೊಡ್ತೇವೆ ಅಂತ. 1,44,00,000 ಅಗ್ರಿಮೆಂಟು. 60-40 ಇದಾಗಿದ್ದೆ ರಿಜಿಸ್ಟರ್ ಮಾಡಿಕೊಟ್ಬಿಡ್ತೇವೆ, ನಮ್ಗೆ ಅರ್ಜೆಂಟ್ BDNL ಕೆಲಸಗಳಾಗಬೇಕು ಅಂತ. ಸುಮಾರು 8-10 ವರ್ಷ ಆಯ್ತು ಮಕ್ಕಳ. 32 ಲಕ್ಷ ತಗೊಂಡಿರೋದು. ಸೈಟು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಕೊಟ್ಟುಬಿಡಿ ಅಂತ ಇವ್ರು ಗೊತ್ತಾಗ್ಬಿಟ್ಟಿದೆ, ಯಾರೋ ಹೇಳ್ಬಿಟ್ಟಿದ್ದಾರೆ ಇವ್ರ ಬಗ್ಗೆ. ಪುಣ್ಯಾತ್ಮರು ಇವರು ನ್ಯಾಯವಂಚಕರು. ಆ ಜಾಗನ ತೋರಿಸ್ಬಿಟ್ಟು 100 ಜನರ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ. ಅಲದು ಸುಸ್ತಾಗ್ಬಿಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗ್ಬಂದೆ. ಬನ್ನಿ ಗುರುಗಳೇ ಅಂತ. ತುಂಬಾ ಜೊತೆಲಿರೋದಲ್ವಾ, ಎಂತ ನಯವಂಚಕರುಗಳಿದ್ದಾರೆ ಅನ್ನತಕ್ಕಂಥದ್ರ ನನಗೆ ನಮ್ಮ ಗುರುಗಳ ಜೊತೆಲಿ ಹೋಗ್ತಾ ಬರ್ತಾ ಗೊತ್ತಾಗಿದ್ದು. ಅಯ್ಯೋ, ನಮ್ಮ ಗುರುಗಳಿಗೆ ಇನ್ನೊಬ್ಬ ಮನೆ ಮಗನಿಗಿಂತ ಮದುವೆ ಬದುಕು, ಅಯ್ಯೋ ಹೇಳಬಾರದು. ಬಾ ನಯವಂಚ. ಏನ್ ಗುರುಗಳೇ ಎಲ್ಲ ನಿಮಗೆ ಬಂದು ಸೇರ್ತಾರೆ. ನಮ್ಮ ವಕೀಲರು ಹೇಳೋದು ಎಲ್ಲ ಬಂದು ಏನ್ ಮಾಡೋದು. ಧರ್ಮವನ್ನು ನೆಚ್ಚಿಕೊಂಡಿರೋರಿಗೆ ನಮ್ಗೆ ಅಧರ್ಮ ಕಾಣಿಸೋಲ್ಲ, ನ್ಯಾಯವನ್ನು ನೆಚ್ಕೊಂಡಿರೋರ್ಗೆ ನಮ್ಗೆ ಅವ್ರ ಹತ್ರ ಅನ್ಯಾಯ ಕಾಣಿಸೋಲ್ಲ, ಸತ್ಯವನ್ನು ನೆಚ್ಕೊಂಡಿರೋರ್ಗೆ ಅವರಲ್ಲಿರೋ ಅಸತ್ಯ ನಮಗೆ ಗೊತ್ತಾಗಲ್ವೇ. ನಮಗೆ ಅದು ಗೊತ್ತೇ ಇಲ್ಲ, ನಾವು ಹಂಗೆ ಮಾತಾಡೂ ಇಲ್ಲ, ಮಾಡೋದು ಇಲ್ಲ, ನಮ್ಗೆ ಆ ಭಾವವೇ ಬರೋಲ್ಲ. ಅದಕ್ಕೇನು ಮನುಷ್ಯ ನಿಜವಾಗ್ಲೂ ಹೇಳ್ತಾನೆ, ಒಬ್ಬ ಮನುಷ್ಯ ತುಂಬಾ ಒಂಟಿಯಾಗಿ ನಿಂತು ಬಿಟ್ಟಿದ್ದಾನೆ ಲೋಕದಲ್ಲಿ. ತುಂಬಾ ಒಬ್ಬ ವ್ಯಕ್ತಿ ಯಾವಾಗ್ಲೂ ಖರ್ಚು ಮಾಡ್ತಿದ್ದ, ದುಡ್ಡು ಕೊಡ್ತಿದ್ದಂತ ವ್ಯಕ್ತಿ ಜಿಪುಣ ಆಗಿದ್ದಾನೆ. ಯಾರಿಗೂ ದುಡ್ಡು ಕೊಡ್ತಿಲ್ಲ, ಹತ್ರಕ್ಕೂ ಬರ್ತಿಲ್ಲ. ಅವನ ವ್ಯಕ್ತಿತ್ವವೂ ಕೂಡ ಜಿಪುಣ, ಅವನ ಮಾತು ಜಿಪುಣ, ಅವನ ಆಲೋಚನೆ ಜಿಪುಣ, ಯಾರ ಜೊತೆನೂ ಬೆರೆಯೋದು ಇಲ್ಲ. ಅಂದ್ರೆ ಏನ್ ಗೊತ್ತಿರೋ ಕಾರಣ, ಅವನ ಹತ್ರದವ್ರು ಮಾಡಿದಂತ ಮೋಸಗಳು, ಸಮಯಕ್ಕೆ ತಕ್ಕಂತ ನಯವಂಚಕರುಗಳು ನರಿಗಳ ಹಾಗೆ ಬಂದ ಹತ್ರ ಇತ್ತು. ಶೋ
ಇದ್ರೆ ಇದೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಗುರುಗಳೇ ಹೀಗಿದೆ, ಹಿಂಗ್ ಮಾಡ್ಕೊಬಿಟ್ಟಿದ್ದೇವೆ, ಹಿಂಗ್ ಬರ್ಬೇಕಿತ್ತು, ಬಂದಾಗ ಈ ತರದ್ ಏನೋ ಒಂದ್ ಮಾಡೋಣ, ನಾವ್ ಈ ತರದ್ದು ಇಲ್ಲಪ್ಪ. ಅದಕ್ಕೆ ಮನುಷ್ಯ ತುಂಬಾ ಒಳ್ಳೆಯವ, ಯಾಕೆ ದೂರ ಹೋಗ್ಬಿಡ್ತಾನೆ ಜನಗಳಿಂದ, ಯಾರು ಬೇಡಪ್ಪ, ನಮಗ್ ಬೇಡವೇ ಬೇಡ, ಈಗ ಕೊಡೋದೇ ಇಲ್ಲ, ಸಿಗಾಕೊಳ್ಳೋದೇ ಇಲ್ಲ, ಮಾತಿಗೆ ಬರಲ್ಲ, ಎಲ್ಗೂ ಸಿಗೋಲ್ಲ, ಎಸ್ ಅನ್ನಲ್ಲ ಅಂತಾನೆ. ಅಂದ್ರೆ ಕಾರಣ ಇಷ್ಟೇ, ಅವನಿಗಾಗಿರೋ ಗಾಯಗಳು. ಆದ್ರಿಂದ ಎರಡನೇ ಜಾಗ ಪೊಲೀಸ್ ಸ್ಟೇಷನ್ ಮಕ್ಕಳು. ಅಲ್ಲಿ ಬರೋರೆಲ್ಲ ನೆನ್ಪಿಟ್ಕೊಳ್ಳಿ, ನೋವಿರೋರೆ, ಬಾಧೆ ಆಗಿರೋರೆ, ಕ್ರಿಮಿನಲ್ಸ್ಗಳೇ, ಕಳ್ಳರೇ, ಇನ್ನೂ ಬೇರೆ ಬೇರೆ ಇದೆ ಅಲ್ಲಿ ಬಿಡಿ. ಇವತ್ತು ಅಡ್ಡಗಳಾಗಿ ಕೂತ್ಕೊಬಿಟ್ಟಿದೆ ಅನ್ನತಕ್ಕಂಥದ್ದು ಕೆಲವು ಪೊಲೀಸ್ ಸ್ಟೇಷನ್ಗಳು. ಇವತ್ತು ಎಷ್ಟು ಕ್ರೈಮ್ ಕೇಸ್ ಫಿಕ್ಸ್ ಆಯ್ತು ನಮ್ ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಅನ್ನೋ ಒಂದು ಮಾತು. ನಾನು ಆಗಾಗ ಹೋಟೆಲ್ನವ್ರ ಬಗ್ಗೆ ಒಂದು ಸಣ್ಣದಾಗಿ ಹೊರಗಡೆ ತಿನ್ಬೇಡಿ ಅಂತೀನಿ, ಆದ್ರೆ ಇವತ್ತು ಸತ್ಯ ಹೇಳ್ತೀನಿ ಮಕ್ಕಳೇ, ಒಂದು ಆಸ್ಪತ್ರೆ ಬಂದು ಎಷ್ಟು ಪೇಷಂಟ್ಗಳು ಬರ್ತಾರೆ, ಇವತ್ತು ಎಷ್ಟು ದುಡ್ಡು ಮಾಡ್ತೀವಿ ಅಂತ ಕಾಯ್ತಿರ್ತಾರೆ. ಎಷ್ಟು ಪೇಷಂಟ್ ಬಂದ್ರು ಎಷ್ಟು ದುಡ್ಡು ಮಾಡ್ತೀವಿ ಅಂತ ಕಾಯ್ತಿರ್ತಾರೆ. ಪೊಲೀಸ್ ಸ್ಟೇಷನ್ಗಳು ಇವತ್ತೆಷ್ಟು ಕೇಸುಗಳು ಬಿತ್ತು, ನಮ್ಗೆ ರೋಲ್ ಕಾಲ್ ಎಷ್ಟು ಅನ್ನತಕ್ಕಂಥದ್ದು ಕಾಯ್ತಿರ್ತಾರೆ ಅನ್ನತಕ್ಕಂಥದ್ದು. ಕೆಲವು ವಕೀಲರುಗಳು ಇವತ್ತು ಯಾವ ಕೇಸ್ ಬರುತ್ತೆ ನಮಗೆ ಅನ್ನೋದು, ಕೆಲವು ವಕೀಲರೊಂದೇ, ಎಲ್ಲರೂ ಅಲ್ಲ. ಒಬ್ಬ ಹೋಟೆಲ್ನವ ಮಾತ್ರ ಎಷ್ಟು ಜನ ಬರ್ತಾರೆ, ಅನ್ನ ಇಟ್ಟು ಬದುಕಡ್ತೀನಿ ಅಂತ ಯೋಚನೆ ಮಾಡಿ ನೋಡಿ. ಅದೊಂದೇ ಧರ್ಮದ ಕಾರ್ಯ. ಅನ್ನಪೂರ್ಣೇಶ್ವರಿ, ಅವನ 10 ರೂಪಾಯಿಗೆ ಮಾರ್ತಾನೋ 100 ರೂಪಾಯಿ, ಅವನ ರುಚಿಗೆ ತಕ್ಕಂತೆ, ಅವನ ಆಂಬಿಯನ್ಸ್ಗೆ ತಕ್ಕಂತೆ, ಅವನ ಪ್ರೆಸೆಂಟೇಷನ್ಗೆ ತಕ್ಕಂತೆ, ಅದು ಅವ್ರಿಗೆ ತಾಕತ್ತು. ನಮಗ್ ತಾಕತ್ತಿದ್ರೆ 10 ರೂಪಾಯಿ ಜಾಗದಲ್ಲೂ ಹೋಗಿ ಅನ್ನ ಸಾಂಬಾರ್ ತಿಂತೀವಿ, ಅದೇ ಒಂದು 200-300 ರೂಪಾಯಿ ಕೂಡ ಇರುತ್ತೆ, ಹೋಗ್ತೇವೆ, ಅಲ್ಲೂ ಕುಳಿತು ತಿಂದು ಬರ್ತೇವೆ. ಒಂದು ಪ್ಲೇಟ್ ಅದೇ ಅನ್ನ ಸಾಂಬಾರು, ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳ, AC ಹಾಕಿರ್ತಾರೆ, ನೀಟಾಗಿ ಟೇಬಲ್ಲು, ಒಂದು ಸರ್ವು, ಬಿಸಿನೀರು, ತಣ್ಣೀರು, ಎಲ್ಲ ಬೌಲ್, ಕೈ ತೊಳ್ಕೊಳಕ್ಕೆ ಎಲ್ಲ ಕೊಟ್ಟಿರ್ತಾರೆ. ಅಲ್ಲೊಂದು 300 ರೂಪಾಯಿ, ಇಲ್ಲೊಂದು 30 ರೂಪಾಯಿ, ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಆದ್ರೆ ಅವ್ನು ಕಾಯ್ತಿರ್ತಾನೆ, ಯಾರೋ ಹಸ್ದವನ್ ಬರ್ತಾನೆ ನನ್ನ ಹೋಟ್ಲ್ಗೆ, ನಾನು ಚೆನ್ನಾಗಿ ಸರ್ವ್ ಮಾಡಬೇಕು, ಅವನು ತೃಪ್ತಿ ಪಡಿಸ್ಬೇಕು. ಆ ಜಾಗ ಮಾತ್ರ ಅನ್ನಪೂರ್ಣೇಶ್ವರಿ ಜಾಗ. ನಿಜವಾಗ್ಲೂ ಹೋಟೆಲ್ನವ್ರು ಅಂತ ಒಂದು ಭಾವದಿಂದಲೂ ತುಂಬಾ ಜನ ನಾನು ನೋಡಿದ್ದೇನೆ, ತುಂಬಾ ಜಾಗ ನೋಡಿದ್ದಾನೆ. ಯು ವಿಲ್ ಫೀಲ್ ದಟ್ ದೇವಸ್ಥಾನಕ್ಕೆ ಹೋದ ಹಾಗೆ, ದೇವಸ್ಥಾನದ ಪ್ರಸಾದ ಅನ್ನೋ ಹಾಗೆ. ಇವತ್ತು ಆ ಥರ ಆಗ್ಬಿಟ್ಟಿದೆ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದೀರಿ ಅಂದ್ರೂ ಕೂಡ ರಾಹು ಪ್ರಭಾವಗಳು ಮಕ್ಕಳೇ ಸೂತಕವೇ, ಪುರುಡೆ, ಅದು ಆಪತ್ತು. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಕರ್ಮ. ಅದಕ್ಕೆ ನಾವೇನ್ ಮಾಡ್ತೀವಿ, ಆಲಯಗಳಿಗೆ ಹೋದಾಗ ಅಭಿಷೇಕದ ಅರಿಶಿನನೋ, ಗಂಧಾಭಿಷೇಕನೋ, ತೀರ್ಥನೋ ಈ ತರ ತಂದು ಇಟ್ಕೊಂಡಿರ್ತೇವೆ, ನೀರ್ನಲ್ಲಿ ಹಾಕೊಂಡು ಸ್ನಾನ ಮಾಡ್ತೇವೆ. ನಾವು ಸ್ನಾನ ಮಾಡ್ತೇವೆ, ಅಯ್ಯೋಯ್ಯೋ, ನೀವ್ ಅಂದ್ಕೊಂಡಿರೋದು ಸೂತಕ ಅಂದ್ರೆ ಸಾವುಗೆ ಮಾತ್ರ ಹೋಗಿ ಬಂದ್ರೆ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರು ಕೂಡ, ಕೋರ್ಟ್ಗೆ ಹೋಗಿ ಬಂದ್ರು ಕೂಡ. ಆಮೇಲೆ ಇನ್ನೊಂದಿದೆ, ತಪ್ಪು ತಿಳ್ಕೊಬೇಡಿ, ಇದ್ರ ಹಿಂದ್ಗಡೆ ಬೇರೆ ಯಾವುದೇ ಕೆಟ್ಟ ಉದ್ದೇಶ ಅಲ್ಲ, ಬಟ್ ಇಟ್ ಈಸ್ ಅನ್ ಹೈಜಿನಿಕ್ ವಿಚಾರ. ಪ್ಲಸ್ ಆಲ್ಸೋ ನೆಗೆಟಿವ್ ಇದೆ. ಇಲ್ಲಿಗೆ ಹೋಗಿ ಬಂದರೂ ಕೂಡ ಸ್ನಾನ ಮಾಡಬೇಕು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಆಸ್ಪತ್ರೆಗೆ ಹೋಗಿ ಬಂದರೆ ಯಾರೋ ಸೀರಿಯಸ್ ಹೋದ್ರಿ, ನಿಮ್ಮವರೇ ಸೀರಿಯಸ್ ಹೋದ್ರಿ, ಇಲ್ಲ ನೀವೇ ಆಸ್ಪತ್ರೆಗೆ ಹೋದ್ರಿ, ಮನೆಗೆ ಬಂದ ತಕ್ಷಣ ಒಂದು ಪುಟ್ಟ ಸ್ನಾನ ಮಾಡಿ. ಯಾಕಂದ್ರೆ ಅಲ್ಲಿ ಕೂಡ ದೈಹಿಕವಾಗಿ ನೆಗೆಟಿವ್ ಕೆಲವೊಂದು ಮೂವ್ಮೆಂಟ್ ಆಗಿರ್ತವೆ. ಆಸ್ಪತ್ರೆಗಳಲ್ಲಿ ಸಾವಾಗಿರ್ತವೆ, ಅಕಾಲಿಕ ಸಾವು, ಅಪಮೃತ್ಯು ಸಾವು, ಇಲ್ಲ ನ್ಯಾಯಯುತ ಸಾವು, ಧರ್ಮಯುತ ಸಾವು ಅಲ್ಲಾಗಿರುತ್ತೆ. ಆತ್ಮಗಳ, ಪ್ರೇತಾತ್ಮಗಳ ಕೆಲವೊಂದು ಓಡಾಟ ಅದು ಇರ್ತವೆ ನೆಗೆಟಿವ್. ಕೆಲವು ಸ್ಪಾಟ್ಗಳು ನೋಡಿ, ಈ ಹೊಸಕೋಟೆ ಹತ್ರ ಒಂದು ಸ್ಪಾಟ್, ಅಲ್ಲಿ ಪೂಜೆ ಮಾಡಿಸಿದ್ದಾರೆ, ಆದ್ರೂ ಕೂಡ ಮಾಡಿಸಿ ಇನ್ನೂ ಒಂದು 10 ದಿನ, 1 ವಾರ ಕೂಡ ಆಗಿಲ್ಲ. ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ, ಆ ಜಾಗದಲ್ಲಿ ಪದೇ ಆಕ್ಸಿಡೆಂಟ್ ಆಗ್ತಿದೆ ಅಂತ 4 ಹುಡುಗರುಗಳು ಬೆಳಿಗ್ಗೆ 4 ಗಂಟೆಗೆ ತಿಂಡಿ ತಿನ್ನೋಕೆ ಹೋಗ್ಬಿಟ್ಟು ಸ್ಪಾಟ್ ಆಗಿರೋದು. ಹೌದಲ್ವಾ? ಪೂಜೆ ಮಾಡಿರೋ ಹೂ ಕೂಡ ಆರಿಲ್ಲ. ಪರ್ಟಿಕ್ಯುಲರ್ ಪ್ಲೇಸೇ. ಇತ್ತೀಚೆಗೆ ಒಬ್ರು ಬಹುದೊಡ್ಡ ಚಿನ್ನದ ವ್ಯಾಪಾರಿ ಹೇಳ್ತಾರೆ, ಶಂಕರ್ನಾಗ್ ಅಪಘಾತ ಆದ ಜಾಗದಲ್ಲಿ ನನ್ನ ಆಕ್ಸಿಡೆಂಟು ಆಗಿತ್ತು, ಬದುಕುಳಿದಿದ್ದು ಪವಾಡವೇ ನನ್ನ ಹೆಂಡತಿ ಮಕ್ಕಳ ಯಾವುದೋ ಕಾಣದ ದೇವರ ಆಶೀರ್ವಾದ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಜಾಗಗಳಲ್ಲಿ ಕೆಲವೊಂದು ಆತ್ಮಗಳ ಪ್ರಬೋಧ ಇರ್ತದೆ. ನಿಮಗದು ಗೊತ್ತಿಲ್ಲ, ನಿಮಗೆ ಕಾಣಿಸೋದು ಇದಿಷ್ಟೇ. ನಿಮಗೆ ಕಾಣಿಸದೆಯೇ ತುಂಬಾ ನೆಗೆಟಿವ್ ವೈಬ್ರೇಷನ್ಗಳು ಸುತ್ತಮುತ್ತ ಇರ್ತವೆ ಮಕ್ಕಳೇ.
ಟು ಓವರ್ಕಮ್ ದಟ್, ಮನೆಗೆ ಬಂದ ತಕ್ಷಣ ಒಂದು ಸ್ನಾನ ಮಾಡ್ಕೊಳ್ಳಿ. ಹೀಗೂ ಒಂದು ತೀರ್ಥ ಅಂತ ತಂದಿಟ್ಟಿರ್ತೀರಲ್ವಾ, ಅದಕ್ಕೆ ಕ್ಷೇತ್ರಗಳಿಗೆ ಹೋದಾಗ ಬರಿಗೆಯಿಂದ ಬರಬಾರ್ದು, ಏನಾದ್ರೂ ತೀರ್ಥ ಪ್ರಸಾದ ತರಬೇಕು, ಹಂಚಬೇಕು ಅನ್ನೋದು. ನಮಗಲ್ಲ, ಹಂಚಬೇಕು. ಇಂಥವ್ರಿಗೆ ಎಷ್ಟೋ ಜನಕ್ಕೆ ಹೋಗೋಕ್ಕಾಗಿರೋಲ್ಲ, ಅವರನ್ನ ರಕ್ಷಿಸಲು ಯಾವುದೋ ಒಂದು ಮಂತ್ರಾಕ್ಷತೆ. ರಾಯರ ಕ್ಷೇತ್ರಕ್ಕೆ ಹೋದಾಗ ಮಂತ್ರಾಕ್ಷತೆ ತರದೆ ಬರಬೇಡಿ. ನಂಜುಂಡೇಶ್ವರಿಗೆ ಹೋದಾಗ ತೀರ್ಥ ತರದೆ ಬರಬೇಡಿ. ಮಹದೇಶ್ವರ, ನಂಜುಂಡೇಶ್ವರ, ಮುರುಡೇಶ್ವರ ಈ ತರ ಹೋದಾಗ ಒಂದು ತಂದಿಡಿ, ಒಂದು 4 ತಗೊಬಂದು ಹಂಚಿ. ಇಂಥ ಒಂದು ಸಂದರ್ಭದಲ್ಲಿ ಅದನ್ನ ಹಾಕೊಂಡು ಒಂದು ಪುಟ್ಟ ತೀರ್ಥ ಸೇವನೆ. ನಿಮಗೆ ಗೊತ್ತಿಲ್ಲದೆ ಈ ನೆಗೆಟಿವ್ಸ್ ಮತ್ತೆ 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 ಕೋರ್ಟ್ಗೆ ಹೋಗೋ ಹಾಗೆ ಆ ನೋವು ನಿಂತ್ಕೊಂಡು ಆ ಕಟಗಟೆ, ಚೆನ್ನಾಗಿ ಬಾಳ್ದವ್ರು ಕೋರ್ಟ್ ಕಟಗಟೆ ನಿಂತ್ಕೊಳ್ಳೋದು ಹೆಂಗಿರುತ್ತೆ ಗೊತ್ತಾ? ಅದು ನಿಮಗೆ ಗೊತ್ತಿಲ್ಲ. ಒಡೆಯೋದು ವಂಶಗಳು ಹೊಡೆದು ಬಿಡುತ್ತೆ. ಕೋರ್ಟು ಅಂದ್ರೇನೆ ಗುರು ದೋಷ ಇದ್ದಾಗ ಅಂತ ಹೇಳ್ತೀವಿ. ಗುರುವನ್ನು ಕರೆಸಿ ಕೋರ್ಟಲ್ಲಿ ನಿಲ್ಲಿಸ್ಬಿಟ್ರೆ ನೀವು ಯಾರೋ ಒಬ್ಬ ಗುರುತತ್ವದ ವ್ಯಕ್ತಿ ನ್ಯಾಯವಾಗಿ ಬದುಕ್ತಾ, ಅವನು ಕೊಡದೆ ಮೋಸ ಮಾಡಿ ಅವನು ಬಂದು ಅಲಾಪಿಸಿ ನಿಂತ್ಕೊತಾನೆ ಗೊತ್ತಾ, ವಂಶಗಳು ಹೋಗ್ಬಿಡ್ತಾರೆ. ಅವನು ಗೊತ್ತಿರೋದು ದೇವರಷ್ಟೇ, ನ್ಯಾಯ ದೇವತೆ ಅಷ್ಟೇ. ಅದಕ್ಕೋಸ್ಕರ ಹೇಳ್ತಿರ್ತಾನೆ, ಆ ಶಾಪ ನಿಮಗೆ ವಿಸ್ಫೋಟವಾಗಿ ತಾಕಬಾರದು ಅನ್ನತಕ್ಕಂಥದಕ್ಕೋಸ್ಕರ ಹೇಳ್ತಿರ್ತಾನೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಅದರಲ್ಲೂ ಕನ್ಯಾ ರಾಶಿಗೆ ಈ ಗ್ರಹಣ ಛಾಯೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ನಾನ ಆಯ್ತಾ? ಪುಟ್ಟದಾಗಿ ಅವನ್ ಅರಿಶಿನ, ಒಂದು ಪುಟ್ಟ ಕುಂಕುಮ ಇಟ್ಟಿರ್ತೀರಿ ದೇವ್ರ ಮುಂದ್ಗಡೆ, ಕಲಸಿ ಹಚ್ಚಿ ಸ್ನಾನ ಮಾಡ್ಕೊಳ್ಳಿ. ತೀರ್ಥ ಇತ್ತು ಅಂದರೆ ತೀರ್ಥ ಸೇವನೆ, ಆ ದೇವ್ರ ಫೋಟೋ ಎಲ್ಲ ಪುಟ್ಟದಾಗಿ ಒರೆಸ್ಕೊಳ್ಳಿ. ಆಯ್ತಾ? ಆ ತೀರ್ಥ ನೀರಿನಲ್ಲಿ ಹಾಕೊಂಡು ಲಾಸ್ಟಾಗಿ ಒಂದು ಒರೆಸ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಡಿ, ಒಂದು ಧೂಪ ಇಡಿ, ಪುಟ್ಟದಾಗಿ ಮಾಲಿನ್ಯ ಎಲ್ಲ ತೆಗೆದು ತೊಗೊಂಡೋಗಿ ಹೊರಗಡೆ ಬಿಸಾಕಿ. ಇದ್ದಂಥ ಹಳೆ ಹೂವು ಗರಿಕೆ ಎಲ್ಲ ಇಟ್ಟಿದ್ರಲ್ವ, ತೊಗೊಂಡೋಗಿ ಬಿಸಾಕಿ. ಫ್ರೆಶ್ ಆಗಿರೋ ಬಟ್ಟೆ ಹಾಕಿ, ಹಳೆ ಬಟ್ಟೆ ಹಾಕ್ಬೇಡಿ, ನೆನ್ನೆ ಹಾಕಿದ ಬಟ್ಟೆ ಹಾಕ್ಬೇಡಿ. ಆ ಬಟ್ಟೆಯನ್ನು ತೆಗೆದು ಒಂದು ಸ್ವಲ್ಪ ದೇವರ ತೀರ್ಥವು ಸಣ್ಣ ಇಷ್ಟೇ ಚಿಟಿಕೆ ಅರಿಶಿನ ದೇವರ ಮುಂದ್ಗಡೆ ಇಟ್ಟು ನಿತ್ಯ ಪೂಜೆ ಮಾಡ್ತಿದ್ರಲ್ವ, ನಿಮಗೇ ಗೊತ್ತಿಲ್ಲದೆ ಅಲ್ಲೊಂದು ಶಕ್ತಿ ಸೇರಿರುತ್ತೆ. ಅಮ್ಮನ ಕೈ ತುತ್ತಿನಾಗಿ ನೀವು ಅಡಿಗೆ ಮಾಡಿ ಆ ರುಚಿ ಇಲ್ಲ. ಅದೇ ನಿಮ್ಮ ಧರ್ಮಪತ್ನಿ ಮಾಡಲಿ, ಇಲ್ಲ ನಿಮ್ಮ ಅಮ್ಮ ಮಾಡಲಿ, ನಿಮ್ಮ ಅಕ್ಕ ಮಾಡಲಿ, ನಿಮ್ಮ ತಂಗಿ ಮಾಡಲಿ, ಅದು ಬೇರೆಯೇ ರುಚಿ, ಹೌದಲ್ವಾ? ಆ ರೀತಿಯೇ ಅದು ನಿತ್ಯ ಇಟ್ಟಿರೋ ಅರಿಶಿನ, ಅದರ ಒಂದು ಶಕ್ತಿ. ಪುಟ್ಟದಾಗಿ ಹಾಕಿ ಸ್ನಾನ ಮಾಡ್ಕೊಳ್ಳಿ. ಒಗೆದಿರೋ ಬಟ್ಟೆ ಆದರೂ ಹಾಕ್ಕೊಳ್ಳಿ. ಇಲ್ಲವೇ ಶಕ್ತಿ ಹೊಸ ಬಟ್ಟೆ ಇದ್ರೆ ಹಾಕ್ಕೊಳ್ಳಿ. ಏನಾದರೂ ಹೊಸ ಶರ್ಟೋ ಪಂಚೆಯೋ ಏನಾದರೂ ಒಂದಿತ್ತು, ಶರ್ಟು ಪ್ಯಾಂಟು. ನೀವು ಕೆಲ್ಸಕ್ಕೆ ಹೋಗೋರಲ್ವ, ಒಂದು ಏನೋ ಒಂದು ಕೆಲಸ, ನಿಮ್ಮ ಕೆಲಸ. ಉದರ ನಿಮಿತ್ತಂ ಬಹು ಕೃತವೇಷಂ. ಯಾವಾಗಲೂ ಕೆಲಸವನ್ನ ಪ್ರೀತಿಸಿ. ಯಾವ ಕೆಲಸವಾದರೂ ಎಲ್ಲ ಕೆಲಸದಲ್ಲೂ ಭಗವಂತನಿದ್ದಾನೆ ಅಷ್ಟೇ. ಎಲ್ಲ ಕೆಲಸ ಏನು, ನಾನೊಂದು ಪಟ್ಟೆ ಇಟ್ಕೊಂಡು ಒಂದು ಮಾಲೆ ಹಾಕೊಂಡು ಹಿಂಗೆ ಕೂತಿದ್ದಾನೆ. ಸೊ ನೀವು ಡ್ರೈವರ್ ಕೆಲಸನೋ, ಸೆಕ್ಯೂರಿಟಿ ಕೆಲಸನೋ, ಆಫೀಸ್ ಬಾಯ್ ಕೆಲಸನೋ, ಅದು ಕೆಲಸ ಅಲ್ವಾ? ಅದೂ ಕೆಲಸವೇ, ಅದೂ ಭಗವಂತನ ಸ್ವರೂಪವೇ. ನಾನಾ ಸ್ವರೂಪ ಅಷ್ಟೆ.
ಅವರವರ ಕೆಲಸ ಅವರವರಿಗೆ ದೊಡ್ಡದು, ನನ್ನ ಕೆಲಸ ನನಗೆ ದೊಡ್ಡದು, ನಿಮ್ಮ ಕೆಲಸ ನಿಮಗೆ ದೊಡ್ಡದು. ಪೂರ್ಣತ್ವವಾಗಿ ಹೋಗಿ ಒಂದು ಬಿಸಿ ಬಿಸಿ ತಿಂಡಿ ಮನೇಲಿ ಮಾಡಿಕೊಂಡು ತಿನ್ಕೊಂಡು ಅಚ್ಚುಕಟ್ಟಾಗಿ ಆ ಒಂದು ಶಿವನಾಮ, ರುದ್ರನಾಮ, ದೇವಿ ನಾಮ, ನಾರಾಯಣ ನಾಮ, ನರಸಿಂಹನಾಮ, ಅಲ್ಲಾ ನಾಮ, ಯೇಸು ಕ್ರಿಸ್ತನ ನಾಮ, ವಾಟ್ ಎವರ್ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂಥ ಮನೆ ದೇವರು ಅಂತ ಒಂದಿರುತ್ತೆ. ಜಪ ಮಾಡ್ಕೊಂಡು ಆನಂದವಾಗಿ ನಿಮ್ಮ ಕೆಲ್ಸಕ್ಕೆ ಹೋಗಿ, ಭಯ ಬೇಡಿ. ಒಂದು 10-15 ದಿನ ಸ್ವಲ್ಪ ಕೆಲವು ರಾಶಿಗಳು ಜಾಗೃತಿಯಾಗೇ ಇರಬೇಕು. ಕಟಕ ರಾಶಿ, ಸಿಂಹರಾಶಿ, ಕುಂಭರಾಶಿ, ಮೇಷರಾಶಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರತಕ್ಕಂಥದ್ದು. ಮಕರ ರಾಶಿ, ಕುಂಭರಾಶಿ, ಸಿಂಹರಾಶಿ, ಮೇಷರಾಶಿ, ವೃಷಭ ರಾಶಿ, ಧನುಸು ರಾಶಿ ಭಾಗ್ಯದಲ್ಲಿ ನಡೆಯೋದಲ್ವ, ಧನುಸಿಗೆ ಎಚ್ಚರಿಕೆ ಅಂತಲೇ ಹೇಳ್ತಾ, ಕನ್ಯಾ ರಾಶಿ ರಾಜಯೋಗವಾಗುತ್ತೆ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ, ಚಂದ್ರನಿಗೂ ನಿಮಗೂ ಆಗೋಲ್ಲ. ಸೊ ಈ ಗ್ರಹಣ ಖಂಡಿತ ನಿಮಗೊಂದು ಆನಂದ ತರುತ್ತೆ. ಬರೀ ಎಲ್ರಿಗೂ ಕೆಟ್ಟದ್ದೇನೇ ಇಲ್ಲ ಮಕ್ಕಳ. ಪ್ರಪಂಚದಲ್ಲಿ ಯಾವಾಗಲೂ ನಾನು ಹೇಳ್ತಿರ್ತೇನೆ, ಒಳ್ಳೇದೇ ಇಲ್ಲ ಅಂದಮೇಲೆ ಕೆಟ್ಟದೆಲ್ಲಿದೆ? ಒಳ್ಳೇದೇ ಇಲ್ಲ, ಒಳ್ಳೆಯವರೇ ಇಲ್ವಲ್ಲ ನಮ್ಮ ಜೊತೆಲಿ. ಎಲ್ಲಿದ್ದಾರೆ? ರಾಮರಿದ್ದಾರಾ? ಪರಶುರಾಮರಿದ್ದಾರಾ? ರಾಮಕೃಷ್ಣ ಪರಮಹಂಸರಿದ್ದಾರಾ? ರಮಣ ಮಹರ್ಷಿಗಳಿದ್ದಾರಾ? ಅಬ್ದುಲ್ ಕಲಾಂ ಇದ್ದಾರಾ? ವಿವೇಕಾನಂದರಿದ್ದಾರಾ? ಸಿದ್ಧಗಂಗಾ ಸ್ವಾಮಿಗಳಿದ್ದಾರಾ? ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಜೊತೆಲಿ ಭೌತಿಕವಾಗಿ ಇದ್ದಾರಾ? ಅವ್ರ ಮಾತುಗಳು, ವಿವೇಕವಾಣಿಗಳು ನಾವು ಆಗಾಗ ಕೇಳಿಸ್ಕೊತಿರ್ತೇವೆ ಅಷ್ಟೇ. ಅಂತ ಒಳ್ಳೆಯವರೇ ಇಲ್ಲ ಅಂದಮೇಲೆ ಕೆಟ್ಟವರು ಕೂಡ ಇರುವುದಿಲ್ಲ. ರಾವಣಾಸುರ ಇದ್ದಾನ, ದುರ್ಯೋಧನ ಇದ್ದಾನ, ಕಾರ್ತಿವೀರ್ಯಾರ್ಜುನ ಇದ್ದಾನ, ಹಿರಣ್ಯಾಕ್ಷ ಇದ್ದಾನ, ಹಿರಣ್ಯಕಶಿಪು ಇದ್ದಾನ, ಕಂಸನ್ ಇದ್ದಾನ, ದುರ್ಯೋಧನ ಇದ್ದಾನ? ಇಲ್ಲ. ಸೊ ಕೆಟ್ಟವರೇ ಇಲ್ಲ ಅಂದ ಮೇಲೆ ಒಳ್ಳೇದು ಇಲ್ಲ. ಅದರಿಂದ ತೀರಾ ಗಾಬರಿ ಆಗೋದೆಲ್ಲ ಬಿಡಿ. ಬಟ್ ಕನ್ಯಾ ರಾಶಿ, ನೀವು ಹಾಗೆ ಸ್ವಲ್ಪ ಮಕ್ಕಳು, ನೀವು ಮಕ್ಕಳ ಬುದ್ಧಿಯೇ, ನಿಮಗೆ ಎಂದಿಗೂ ಮಕ್ಕಳ ಮನಸತ್ವವೇ. ನಿಮ್ಗೆ ಏನು ಹೇಳೋಕ್ಕೂ ನನಗೆ ಭಯ, ಹೌದು ಅಲ್ವೋ ಹೇಳಿ. ನಿಮ್ಮನ್ನು ಮಾತ್ರ ಡೆಲಿಕೇಟ್ ಆಗಿ ನೋಡ್ತಿರ್ತಾನೆ. ನಿಮಗೆ ಈ ಮಕರ ರಾಶಿಗೆ, ಕೆಲವು ರಾಶಿಗೆ ಹೇಳ್ಬೇಕಾದ್ರೆ ಕೆಲವು ರಾಶಿಗಳಿದ್ದಾವೆ, ಕೆಟ್ಟದ್ದು ಹೇಳಿದ್ರೆ ಬಿಡಿ ಗುರುಗಳೇ ಅದಲ್ಲ, ಎಷ್ಟು ನೋಡಿದೀವಿ. ಈ ಕುಂಭ ರಾಶಿಯವರು ಈಗ ಅನ್ಕೊಂಡು ಓದರ್ಕೊಂಡು, ಈ ಒಂದು ವೃಷಭ ರಾಶಿಯ ಸ್ತ್ರೀಯರು, ಸಿಂಹ ರಾಶಿಯ ಸ್ತ್ರೀಯರು ನಾವು ನೋಡದ್ದ ಗುರುಗಳೇ. ಅದರಿಂದ ಕನ್ಯಾ ರಾಶಿ ಏನು ತೊಂದರೆ ಇಲ್ಲ ಮಕ್ಕಳೇ, ಬ್ಯೂಟಿಫುಲ್. ಏನಂದ್ರೆ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪೂಜಾ ಕಾರ್ಯಗಳಿಗೆ ದರ್ಶನ, ತೀರ್ಥಕ್ಷೇತ್ರ ದರ್ಶನ, 12ನೇ ಮನೆ ಪುಣ್ಯಕ್ಷೇತ್ರ ಯೋಗ ಯಾರಾದರೂ ಮಾಡ್ತೀರಿ, ಮಾಡೋ ಯೋಗ ಇದೆ ಅನ್ನತಕ್ಕಂಥದ್ದು. ಅಲ್ಲೊಂದು ದೈವಿ ಅನುಭೂತಿಯಿಂದ ದೇವರೇ ಕರೆಸಿಕೊಳ್ಳುತ್ತಾನೆ ಅಂತ ಹೇಳ್ತೀವಿ. ನಾವು ಕೋಟಿ ಖರ್ಚು ಮಾಡಿದ್ರು ಕ್ಷೇತ್ರಗಳಿಗೆ ಹೋಗೋಕ್ಕಾಗೋಲ್ಲ, ಪುಣ್ಯಾತ್ಮರ ದರ್ಶನ ಮಾಡೋಕ್ಕಾಗೋಲ್ಲ, ಗುರುಗಳ ದರ್ಶನ ಮಾಡೋಕೆ ಸಾಧ್ಯವೇ ಇಲ್ಲ, ಅಸಾಧ್ಯ. ಜ್ಞಾನ ಭಂಡಾರಗಳು, ಜ್ಞಾನಮೂರ್ತಿಗಳು, ಕೆಲವು ವಿಶೇಷ ವ್ಯಕ್ತಿಗಳನ್ನ ನನ್ನನ್ನು ಭಗವತಿ ಮಾಡಿ ದರ್ಶನ ಮಾಡಿಸಿದೆ. ನಾನು ಎಷ್ಟು ಜನ್ಮದ ಪುಣ್ಯವೋ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ಅಮ್ಮ ನನಗಿಂಥ ದರ್ಶನವ, ಇಂಥ ಪ್ರಸಾದವ, ಇಂಥ ಒಂದು ದರ್ಶನ ಪ್ರಾಪ್ತಿಯ, ನಾನು ಏನು ಮಾಡಿದ್ದೇನೆ ಅಂತಮ್ಮ. ಅದನ್ನೇ ನಾನು ನನ್ನ ಗುರುಗಳ ಹತ್ರ ಕೇಳಿದೆ, ನಾನು ಏನು ಮಾಡಿದ್ದೇನೆ ಅಂತ. ಇಂಥದ್ದೊಂದು ಸೌಭಾಗ್ಯ ಯೋಗ ಗುರುಗಳೇ ಅಂದರೆ ಮಾಡಿದ್ದಿ ಅಂತಲ್ಲ, ಮಾಡಬೇಕು ಅಂತ ಕೊಡ್ತಿರೋದು ಅಂತ. ನೋಡಿ, ತುಂಬ ಜನಕ್ಕೆ ಅದು ಗೊತ್ತಾಗಲ್ಲ. ನಾವೇನೋ ಮಾಡಿದ್ದೀವಿ ಅಂತಲ್ಲ, ನಾವೇನೋ ಮಹತ್ತರವಾದಂಥದ್ದು ಮಾಡಬೇಕು ಅಂತ, ಅದು ನಿದರ್ಶನ. ನಿನ್ನಿಂದ ಏನೋ ಒಂದು ಮಹತ್ತರ ಕಾರ್ಯ ಆಗೋದಿದೆಯೋ ನನಗೆ ಗೊತ್ತಿಲ್ಲ, ಅದಕ್ಕೆ ನಿನಗೆ ಯಾವುದರಲ್ಲೂ ತೃಪ್ತಿ ಇಲ್ಲ. ನಿಜವೇ, ಏನು ಮಾಡಿದರೂ ತೃಪ್ತಿ ಇಲ್ಲ. ಕೆಲವು ವಿಚಾರಗಳು ತಗೊಂಡಾಗ ಪೂರ್ಣ ತೃಪ್ತಿ, ಅದೆಲ್ಲ ಮರೆತಿ ಕೂತ್ಕೋತಾನೆ. ಅಮ್ಮ ಇಂಥದ್ದೊಂದು ಸೌಭಾಗ್ಯವ, ನನಗೆ ಅವಕಾಶ ಕೊಡು ಅನ್ನತಕ್ಕಂಥದ್ದು. ಸೊ ಅಂಥದ್ದೊಂದು ನಿಮಗೆ ಯೋಗ ತಾನಾಗಿ ಕರೆಸಿಕೊಳ್ಳುತ್ತದೆ. ಶಿವಕ್ಷೇತ್ರಗಳು, ದೇವಿ ಕ್ಷೇತ್ರಗಳು, ಪೂರ್ಣ ಜ್ಞಾನ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಕಾಶಿ, ಗಂಗಾ ಸ್ನಾನ, ಈ ಥರ ಕೇದಾರ್ನಾಥ್, ಬದ್ರಿನಾಥ್, ಕಾಮಾಕ್ಷಿ. ಕೆಲವು ಕ್ಷೇತ್ರ ಅಮ್ಮನವರ ಸಂಕಲ್ಪವಿಲ್ಲದೆ ಕಂಚಿ ಕ್ಷೇತ್ರಕ್ಕೆ ಕಾಲಿಡಲು ಆಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಅಮ್ಮನವರ ಅನುಗ್ರಹವಿಲ್ಲದೆ ಕಂಚಿಗೆ, ಕಾಂಚೀಪುರಂಗೆ ಕಾಲಿಡಲು ಆಗೋಲ್ಲ ಅನ್ನೋ ಒಂದು ಮಾತಿದೆ. ಹಾಗೆಯೇ ಅಮ್ಮನವರ ಅನುಗ್ರಹವಿಲ್ಲದೆ
ಜ್ಞಾನ ಪ್ರಸನ್ನಾಂಬಿಕಾ ಕ್ಷೇತ್ರಕ್ಕೂ ಹೋಗಲು ಆಗುವುದಿಲ್ಲ. ಇವೆಲ್ಲ ತುಂಬಾ ಇದಾವೆ. ನಾನು ಆಗಾಗ ನನ್ನ ಧರ್ಮಪತ್ನಿಗೆ ಹೇಳ್ತಿದ್ದೆ, ಶ್ರೀಶೈಲಕ್ಕೆ ಹೋಗ್ಬೇಕು ಪುಟ್ಟ, ನಿನ್ನನ್ನು ಕರ್ಕೊಂಡೋಗಿ ತೋರಿಸ್ಬೇಕು. ನನಗೆ ನನ್ನ ಮನೆಯೇ ಶ್ರೀಶೈಲ. ಹೌದು, ಅಮ್ಮ ಅಪ್ಪ ನೋಡ್ಲಿಲ್ಲ, ಅವರು ನೋಡದ್ದು ನನಗೇನು ನೋಡಿ ತೃಪ್ತಿ ಅನ್ನತಕ್ಕಂಥ ಭಾವ. ನನ್ನಾಕೆ ನೋಡಬೇಕು. ಜ್ಞಾನ ಪ್ರಸನ್ನಾಂಬಿಕೆ, ಜ್ಞಾನ ಭ್ರಮರಾಂಬಿಕೆ ಇರತಕ್ಕಂಥದ್ದು, ವೃದ್ಧ ಮಲ್ಲಿಕಾರ್ಜುನ ಇರತಕ್ಕಂಥದ್ದು, ನನ್ನ ಸಾಕ್ಷಿ ಗಣಪತಿ ಇರತಕ್ಕಂಥದ್ದು. ಅಪರೂಪ ಒಂದು ಕ್ಷೇತ್ರ. ಜೀವನದಲ್ಲಿ ಒಮ್ಮೆಯಾದರೂ ಶ್ರೀಶೈಲ ದರ್ಶನ ಮಾಡಿದವನು ಅವನಿಗೆ ಪರಿಪೂರ್ಣ ಜ್ಞಾನ ಬೇಕು ಅನ್ನತಕ್ಕಂಥ, ಸಾಕು ಅನ್ನತಕ್ಕಂಥವನು ಶ್ರೀಶೈಲ ಒಮ್ಮೆ ನೋಡಬೇಕು, ಬೇಕು ಅನ್ನತಕ್ಕಂಥವನು ತಿರುಮಲ ಒಮ್ಮೆ ಹತ್ತಿ ಬರಬೇಕು ಅಂತ ಒಂದು ಮಾತಿದೆ. ಸಾಕು ಅನ್ನಲಿಕ್ಕೆ ನನ್ನ ಶಿವಯ್ಯ, ಬೇಕು ಅನ್ನಲಿಕ್ಕೆ ನನ್ನ ಶ್ರೀನಿವಾಸಯ್ಯ. ಸೊ ನಿಮಗೆ ಅಂಥದೊಂದು ಸೌಭಾಗ್ಯಗಳ ಸುರಿಮಳೆಯಾಗುತ್ತದೆ ಕನ್ಯಾ ರಾಶಿಯವರಿಗೆ. ನೋಡದ ದೈವವಿಲ್ಲ, ಮಾಡದ ದಾನವಿಲ್ಲ. ನಿಮ್ಮ ಕೈಯಿಂದ ಏನೋ ಒಂದು ಗರಿಕೆಯಷ್ಟನ್ನಾದರೂ ಈ ಗ್ರಹಣ ಪರಿಚಯ ಮಾಡಿಸುತ್ತದೆ, ಶತ್ರು ಸ್ತಂಭನವಾಗಿ ಬಿಡುತ್ತದೆ. ಬ್ಯೂಟಿಫುಲ್. ಭೂಮಿ ಕಾರ್ಯ, ಮನೆ ಕಾರ್ಯ, ಗೌರವ ನೋಡಿಬೇಕಾದ್ರೆ ಈ ಕನ್ಯಾ ರಾಶಿಯವ್ರಿಗೆ ಈ ಒಂದು ವಾರದಲ್ಲಿ ಕೆಲವೊಂದು ಬದಲಾವಣೆಗಳಾಗಿರುತ್ತೆ. ಆತ್ಮೀಯರನ್ನು ಭೇಟಿಯಾಗಿರ್ತೀರಿ, ಮಿತ್ರರನ್ನ ಭೇಟಿಯಾಗಿರ್ತೀರಿ, ಕುಟುಂಬಸ್ಥರನ್ನ ಭೇಟಿಯಾಗಿರ್ತೀರಿ. ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್ ಇಸ್ ಬಿನ್ ಹ್ಯಾಪನ್. ಏನೋ ಒಂದು ಶುಭ ಸುದ್ದಿ, ಏನೋ ಒಂದು ಆತ್ಮೀಯತೆ, ಏನೋ ಒಂದು ಗೆಳೆತನ. ಯು ಆರ್ ಜಸ್ಟ್ ಫ್ಲೈಯಿಂಗ್ ಆನ್ ದ ಮೂನ್. ಏನೋ ಒಂದು ಹಾರಾಟ, ಏನೋ ಒಂದು ಖುಷಿ. ಮಕ್ಕಳೊಂದಿಗೆ, ಮನೆಯವರೊಂದಿಗೆ, ಕುಟುಂಬದವರೊಂದಿಗೆ, ಬಂಧುಗಳೊಂದಿಗೆ, ಆತ್ಮೀಯರೊಂದಿಗೆ ಒಡನಾಟ, ಮನೆಗೆ ಬಂಧುಗಳ ಆಗಮನ, ಅತಿಥಿಗಳ ಆಗಮನ, ಇಲ್ಲ ನೀವು ಅತಿಥಿಗಳಾಗಿ ಹೋಗಿರ್ತಕ್ಕಂಥ ಒಂದು ಭಾವ, ಏನೋ ಒಂದು ಖುಷಿ, ಸಮಾಧಾನ ನಿಮಗೆ ಗೊತ್ತಿಲ್ಲದೆ ನಡೆಯುತ್ತಿರುತ್ತೆ. ಹೌದು ಅಲ್ವೋ ಹೇಳಿ ಕನ್ಯಾ ರಾಶಿ? ಖಂಡಿತ ಯು ಆರ್ ಮೆಟ್ ಅ ವೆರಿ ಬ್ಯೂಟಿಫುಲ್ ಪೀಪಲ್. ಗೊತ್ತಿಲ್ಲದೆ ಗುರುಗಳ ದರ್ಶನ, ಒಂದು ಸಣ್ಣ ಪುಟ್ಟ ದೇವಸ್ಥಾನಕ್ಕಾದ್ರೂ ಹೋಗಿ ಬಂದಿರ್ತೀರಿ, ಕ್ಷೇತ್ರಕ್ಕೆ ಹೋಗಿ ಬಂದಿರ್ತೀರಿ, ಇಲ್ಲ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತೀರಿ. ದೀಸ್ ಆರ್ ದ ಥಿಂಗ್ಸ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅಂಥದ್ದೊಂದು ಅದ್ಭುತವಾಗಿರತಕ್ಕಂಥ ಸಂಕಲ್ಪ ಕನ್ಯಾ ರಾಶಿಯವರಿಗೆ. ಭೂಮಿ ವಿಚಾರದಲ್ಲಿ ಒಂದು ಯಶಸ್ಸು ನೋಡ್ತೀರಿ. ವಾಹನ, ಒಂದು ಹೊಸ ವಾಹನ ಬರತಕ್ಕಂಥ ಸುಯೋಗ ಇದೆ. ಒಳ್ಳೆ ವಸ್ತ್ರಗಳನ್ನ ಧರಿಸ್ತೀರಿ. ಮನೆಗೆ ಫರ್ನಿಚರ್ಸ್ ಬರುತ್ತೆ, ಸ್ವಲ್ಪ ಬಂಗಾರ ಬರುತ್ತೆ, ಸ್ವಲ್ಪ ಬೆಳ್ಳಿ ಬರುತ್ತೆ, ಅಲಂಕಾರ ಒಪ್ಪುತ್ತೆ, ಆತ್ಮೀಯರ ಭೇಟಿ. ಎಸ್, ಮನೆಯಲ್ಲಿ ಧರ್ಮ ಕಾರ್ಯ, ದಾನ ಕಾರ್ಯ, ಪೂಜಾ ಕಾರ್ಯ ಇವೆಲ್ಲವನ್ನು ನೋಡತಕ್ಕಂಥ ಪೂರ್ಣದ್ದು. ಸ್ವಲ್ಪ ಆಯ್ತು ಅಂದ್ರೆ ನಮಗೂ ಸ್ವಲ್ಪ ಪ್ರಸಾದ ಕೊಟ್ಟು ಕಳಿಸಿ, ಯಾರ ಮೂಲಕ ಆದ್ರೂ, ಅಟ್ಲೀಸ್ಟ್ ಕೊರಿಯರ್ ಮೂಲಕ ಆದ್ರೂ. ಖಂಡಿತ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ನಿಮ್ಮಿಂದ ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋ ಥರ ನನಗೂ ಅಂಥದ್ದೊಂದು ಸೌಭಾಗ್ಯ ಸಿಗಲಿ. ಆ ತೀರ್ಥವೋ ಪ್ರಸಾದವೋ ಮನೆ ಶ್ರೀಶೈಲ ಪ್ರಸಾದ ತಗೊಬಂದು ಕೊಟ್ರು. ಗುರುಗಳೇ, ನೀವು ಹೇಳಿದಾಗ ಆಯ್ತು. ನಾನು ಹೇಳಿದೆ, ಆ ಒಂದು ವೃದ್ಧ ಮಲ್ಲಿಕಾರ್ಜುನನ ಆಣೆಗೂ ನನ್ನದಲ್ಲಮ್ಮ ಈ ಮಾತು, ಭಗವಂತ ನುಡಿಸಿದ್ದು. ನಾನು ನುಡಿದಿದ್ದೆಲ್ಲ ನಡೆದು ಬಿಡ್ತು ಅಂತ ಹೇಳಿದೆ ಅಂದ್ರೆ ಅಯ್ಯೋ ಸಾಧ್ಯವೇ ಇಲ್ಲಮ್ಮ. ಆ ಭಗವಂತ ಆ ಸಮಯಕ್ಕೆ ನಿಮ್ಮನ್ನ ಕಳಿಸ್ತಾ, ನಾನು ಅವತ್ತಿದ್ದೆ, ಇಬ್ಬರ ಆತ್ಮಗಳ ಮಿಳಿತ ಮಾತಾಡಿಸ್ದ ಅನ್ನತಕ್ಕಂಥದ್ದು. ಅದರಿಂದ ಪೂರ್ಣ ಸ್ವಾಮಿ ಪ್ರಸಾದ, ಮಲ್ಲಿಕಾರ್ಜುನರ ಪ್ರಸಾದ ಅದೆಷ್ಟು ಆನಂದ ಪಟ್ಟೆನೋ. ಮಲ್ಲಿಕಾರ್ಜುನರನ್ನ ಇಲ್ಲೇ ನೋಡಿದಷ್ಟು ಆ ಒಂದು ಭಾವ ನಿಮಗೂ ಅದರ ಒಂದು ಪೂರ್ಣ ಅನುಬಂಧ ಸಿಗುತ್ತೆ. ನಮಗೂ ಕೂಡ ನಿಮ್ಮ ಹೆಸರಲ್ಲಿ ಒಂದು ತೀರ್ಥ ಪ್ರಸಾದ ಆಯ್ತು ಅಂದ್ರೆ ನೆನಪಿಗೆ ನಾನು ಬಂದೆ ಅನ್ನೋದಾದ್ರೆ ಕಳಿಸ್ಕೊಡಿ ಅಂತ ಹೇಳ್ತಾ, ಏನು ಯೋಚನೆ ಮಾಡಬೇಡಿ. ಅಲ್ಲಿ ನೋಡಿ, ಗ್ರಹಣ ಸಂದರ್ಭದಲ್ಲಿ ಶನಿ ಶುಕ್ರ ಬ್ಯೂಟಿಫುಲಿ ಸಪ್ತಮದಲ್ಲಿ ಕುಳಿತಿದೆ. ಗೆಳೆಯರನ್ನು ಭೇಟಿ ಆಗ್ತೀರಿ, ಒಂದೊಳ್ಳೆಯ ಗೆಳೆತನ, ಆತ್ಮೀಯ ಗೆಳೆತನ, ಆತ್ಮೀಯರನ್ನು ಭೇಟಿ ಆಗ್ತೀರಿ. ಮಾತುಕತೆ, ರಾಜಕೀಯ, ಒಳ್ಳೊಳ್ಳೆ ಒಂದು ಕಾಂಟ್ರಾಕ್ಟ್ಸು, ಸೋ ಮೆನಿ ಥಿಂಗ್ಸ್ ಕನ್ಯಾ ರಾಶಿಗೆ. ಡೋಂಟ್ ವರಿ. ಕಲಾರಂಗದಲ್ಲಿರುವವರಿಗೆ ಒಂದು ಮರಳಿ ನಿಮಗೊಂದು ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯತಕ್ಕಂಥ ಸೌಭಾಗ್ಯಯುತವಾಗಿರ್ತಕ್ಕಂಥ ದಾರಿಯಾಗುತ್ತೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಮೇಷರಾಶಿ. ಸ್ವಲ್ಪ ಚಂದ್ರ ಗ್ರಹಣ ಪರಿಚಯ ಬಿಟ್ಟಿದ್ದಾನೆ 12ನೇ ಮನೆಯಲ್ಲಿ ಶುಕ್ರ. ದಾಂಪತ್ಯದಲ್ಲಿ ಒಂದು ಕಸಿವಿಸಿ, ಮನೆಯ ಮಕ್ಕಳ ಜೊತೆ ಒಂಚೂರು ಕಸಿವಿಸಿ ಇದ್ರೆ ಸುಮ್ಮನೆ ಇದ್ಬಿಡಿ. ಅದರಲ್ಲೂ ಸ್ತ್ರೀ ಸಂತಾನ,
ಅವರ ಮದುವೆ, ಅವರ ಮಕ್ಕಳು, ಅವರ ಕುಟುಂಬ ಅನ್ನತಕ್ಕಂಥ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ. ವಿಷ್ಣು ಸಹಸ್ರನಾಮ ಸಮಾಧಾನ. ತೊಂದರೆ ಏನೂ ಇಲ್ಲ, ನೀವು ಸುಮ್ಮನೆ ಮನಸ್ಸಿಗೆ ಹತ್ತಿಸ್ಕೊಳ್ಳೋದು ವಿಪರೀತ ಖರ್ಚಷ್ಟೇ. ಏನು ತೊಂದರೆಗಳೇನಿಲ್ಲ. ದಿಢೀರಂತ ದೂರ ಪ್ರಯಾಣ, ಓಡಾಟ, ದೂರದ ಕೆಲಸಗಳಲ್ಲಿ ಹಿನ್ನಡೆ, ರಾಜಕೀಯದಲ್ಲಿ ಹಿನ್ನಡೆ. ವೃಷಭ ರಾಶಿಯವರಿಗೆ ಮುನ್ನಡೆ, ರಾಜಕೀಯವಾಗಿ ಚೆಕ್ಮೇಟ್ ಇಡತಕ್ಕಂಥ ಬಲ ಇವತ್ತು. ಬ್ಯೂಟಿಫುಲ್. ಶುಕ್ರ ನೋಡಿ ಲಾಭಕ್ಕೆ ಬಂದ್ಬಿಟ್ಟ ಇವತ್ತು. ಮಾತಾಡಿ. ದೊಡ್ಡ ಅಧಿಕಾರಿಗಳು, ದೊಡ್ಡ ವ್ಯವಹಾರಗಳು, ದೊಡ್ಡ ಕೆಲಸಗಳು, ಸಾಮಾನ್ಯರಾದರೂ ಒಂದು ಸಣ್ಣ ಪುಟ್ಟ ಕೇಶಾಲಂಕಾರ, ಬ್ಯೂಟಿ ಪಾರ್ಲರ್, ಜ್ಯೂಸ್ ಅಂಗಡಿ ಇಟ್ಟಿರೋರ್ಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಮಿಥುನ ರಾಶಿ ವಿಜಯ ಮಸ್ತು. ಆಟೋಮೊಬೈಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮಿಥುನ ರಾಶಿಗೆ ಬ್ಯೂಟಿಫುಲ್ ಡೇ ಆಗತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ ಧನಸ್ಥಾನದಲ್ಲಿ ಚಂದ್ರ, ಶುಕ್ರನ್ ಛಾಯೆ. ಶುಕ್ರ ಲಾಭದಲ್ಲಿ ಅದ್ಭುತವಾಗಿ ಗುರುಸಾರದಲ್ಲಿ ಕುಳಿತಿರೋದ್ರಿಂದ ತೊಂದರೆ ಇಲ್ಲ. ನಾಟ್ಯ ಕಲಾವಿದರು, ನಾಟ್ಯವನ್ನು ಕಲಿಸೋದು, ಮ್ಯೂಸಿಕ್ ಕಲಿಸೋದು, ಹಾಡುಗಾರಿಕೆ ಕಲಿಸೋದು, ವಾದ್ಯಗೋಷ್ಠಿ ಕಲಿಸೋದು, ಅಂತ ವಿಭಾಗಗಳಲ್ಲಿ ಇದ್ರಿ. ಕಲಿಸುವುದು, ಕಲೆಯನ್ನು ಕಲಿಸುವುದು, ತಿಳಿಸುವುದು, ಅದರಲ್ಲಿ ಸಂಪಾದನೆ ಮಾಡುವುದು, ಅಂತ ಒಂದು ವೃತ್ತಿ ಉದ್ಯೋಗಗಳು ಬ್ಯೂಟಿಫುಲ್ ಆಗಿರುತ್ತೆ. ಸಿಂಹರಾಶಿ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಅಷ್ಟೇ. ಸ್ತ್ರೀಯರನ್ನು ಇಟ್ಕೊಂಡು ಗಾರ್ಮೆಂಟ್ ಇಂಡಸ್ಟ್ರಿ, ಅಡಿಗೆ, ಹೋಟೆಲ್ ಸ್ವಲ್ಪ ಒತ್ತಡವೇ. ಕಸ್ಟಮರ್ ಸರ್ವಿಸ್, ಕಮ್ಯುನಿಕೇಶನ್ ಸ್ವಲ್ಪ ಎಳೆದಾಟ ಅಷ್ಟೇ. ಅಷ್ಟು ಬಿಟ್ಟು ಶುಕ್ರ ತುಂಬಾ ದೊಡ್ಡ ತೊಂದರೆಗಳು ಕೊಡೋದಿಲ್ಲ, ಭೋಗಕ್ಕೆ ಕೂತಿಡ್ತಾನೆ ಅಷ್ಟೇ. ಕನ್ಯಾ ರಾಶಿ ಶುಕ್ರ ಅದ್ಭುತವಾಗಿ ಕೂತಿದ್ದಾನೆ 7ನೇ ಮನೆಯಲ್ಲಿ. ನಿಮಗೆ ಏನ್ ಬೇಕು ಇವತ್ತು? ಏನೇನ್ ಪ್ಲಾನ್ ಮಾಡ್ತಿರೋ ನಿಮ್ಮ ವ್ಯವಹಾರ, ಉದ್ಯೋಗ, ಕೆಲಸ, ಕಾಂಟ್ಯಾಕ್ಟ್, ಒಳ್ಳೊಳ್ಳೆ ಯು ಆರ್ ಎ ಕಾಂಟ್ಯಾಕ್ಟ್ ಡಿಸೈನರ್. ನೀವು ಮಿಡಲ್ ಮ್ಯಾನ್, ನೀವು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗುತ್ತೆ. ಕನ್ಸಲ್ಟೆಂಟ್ ಆಗಿ, ಪೊಲಿಟಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಜಮ್ಸ್ ಕನ್ಸಲ್ಟೆಂಟ್, ಅಸ್ಟ್ರಾಲಜಿ ಕನ್ಸಲ್ಟೆಂಟ್, ಸಿವಿಲ್ ಇಂಜಿನಿಯರಿಂಗ್, ಇಂಟೀರಿಯರ್ ಇಂಜಿನಿಯರಿಂಗ್, ಅದ್ಭುತ ಪ್ರಗತಿಯ ದಿನ. ವಿಶೇಷವಾಗಿ ತುಲಾ ರಾಶಿ ಶುಕ್ರ 6ನೇ ಮನೆಯಲ್ಲಿದ್ರೂ ಕೂಡ ತೊಂದರೆಗಳೇನೂ ಇಲ್ಲ. ಲಾಭದಲ್ಲಿ ಚಂದ್ರ. ಕಷ್ಟಪಟ್ಟು ಇವತ್ತು ಏನ್ ಮುಂದಕ್ಕೆ ಹೋಗ್ತಿರೋ ಎಲ್ಲಾ ಲಾಭವನ್ನು ನೋಡತಕ್ಕಂಥ ಒಂದು ಭಾವ. ಇಲ್ಲೋ ನನಗೆ ಸಿಗಬೇಕಾಗಿದ್ದಷ್ಟು ಸಿಗಲಿಲ್ಲ, ನಾವು ಯಾವತ್ತು ತೃಪ್ತಿ ಇರ್ತೇವೆ ಮಕ್ಕಳೇ. ಹೇಳದ್ನಲ್ಲ, ಮನುಷ್ಯ ಯಾವತ್ತು ಕೊಡೋ ಕೈ, ಕೊಡುವ ಕೈ, ಧರ್ಮದ ಕೈ ಇವತ್ತು ಮಾಡುತ್ತಿಲ್ಲ ಅನ್ನುವುದಾದರೆ ಜಿಪುಣ ಆಗ್ಬಿಟ್ಟಿದಾನ ಅವನು. ಕೈಯೇ ಬಿಚ್ಚಲ್ಲ ಅಂತಾನೆ ಅವನು, ಸಿಗೋದೇ ಇಲ್ಲ ಅಂತಾನೆ ಕಣವನು ಅನ್ನುತ್ತಾರೆ ಅನ್ನೋದಾದ್ರೆ ಅವನಿಗೆ ನಾವೆಲ್ಲ ಸೇರ್ಕೊಂಡು ಎಷ್ಟು ಮೋಸ ಮಾಡಿರ್ಬೇಕು, ಬಳಸ್ಕೊಂಡಿರ್ಬೋದು. ಇದ್ದಾಗ ಕೊಡೋ ಕೈ. ನೀವು ನೋಡಿಲ್ಲ ರವಿಚಂದ್ರನ್, ವೈರಸ್ವಾಮಿ, ಎಷ್ಟು ಜನ ಕಲಾವಿದರು. ದೈವಾನುಗ್ರಹದಿಂದ ನಾನು ಎಲ್ಲೂ ಹೇಳ್ಕೊಳಕ್ ಹೋಗಲ್ಲ, ಹೇಳಬಾರ್ದು. ನಮ್ಮ ವಿದ್ಯೆಯ ತಾಕತ್ತು, ಹೆಸರುಗಳು ಇನ್ನೊಂದು ಅದು ದಣಿಗಳು ಅದು ಅಂತ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ದಿತ್ತು, ದಣಿಗಳೇ ಅಂತ. ಹಂಗೆ ಹೇಳಬಾರ್ದು ಅಂತ ವೀರಸ್ವಾಮಿ ಅವರು ಹೇಳಿದ್ರು. ಅನ್ನ ಕೊಟ್ಟ ಕೈ ನಿಮಗ್ ಗೊತ್ತಿಲ್ಲ, ತಿಂದವ್ರು ನಮಗ್ ಗೊತ್ತಿಲ್ಲ. ಅದಕ್ಕೆ ಆ ಒಂದು ನಿಸ್ವಾರ್ಥತೆ ಇದ್ದಿದ್ದಕ್ಕೆ ಅವರು ವರನಟ. ಅವರನ್ನ ನಾವು ಪೂಜಿಸೋದು. ಎಲ್ರು ತಿಂದ ಅನ್ನ, ಕೊಟ್ಟ ಅನ್ನ ಯಜಮಾನನ್ನೇ ಮರ್ತು ಬಿಡ್ತಾರಪ್ಪ. ಅಂತ ಒಂದು ವಿಕೃತಿ ವರನಟ ಆಗಿರ್ಲಿಲ್ಲ. ಅದಕ್ಕೆ ಅವರು ವರನಟ ಅಷ್ಟೇ ಹೇಳಬಲ್ಲೆ. ಅಂಥದೊಂದು ಭಾವದ ಸಂಕೇತದ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ನಿಮ್ ಪಾಡಿಗೆ ನೀವು ಮಾಡಿ, ಮಿಕ್ಕಿದ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ದಾಟ್ಸ್ ಇಟ್. ಕೊಡೋಕ್ ಮನ್ಸಿಲ್ವ ಕೊಡಬೇಡಿ, ಇಷ್ಟೇ. ಗಾಯ ಆಗ್ಬಿಡಿದ ಮಾಡಿ ಇನ್ನೇನ್ ಮಾಡೋದು, ಸಾಕು. ಇರೋದನ್ನಾದ್ರೂ ಉಳಿಸಿಟ್ಕೊಳ್ಳಿ, ಇನ್ನೂ ಕೊಡ್ತಾ ಕೇಳಬೇಡಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಶುಕ್ರ ಗುರುಸಾರದಲ್ಲಿದ್ದಾನೆ,
ಫಂಟಾಸ್ಟಿಕ್. ಏನಾದ್ರೂ ಒಂದು ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ, ಓಡಾಟ, ಸುತ್ತಾಟ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಇವುಗಳಲ್ಲಿ ವಿಶೇಷವಾದಂಥ ಪ್ರಗತಿ ಕಾಣತಕ್ಕಂಥ ದಿನ. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಟ್ರಾವೆಲ್ಸು, ಗಾಡಿಗಳಿಟ್ಕೊಂಡು ಟ್ರಾವೆಲ್ಸು, ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಷಷ್ಠಾಧಿಪತಿ ಸಾರ, ಅಷ್ಟಮಾಧಿಪತಿ ಭಾಗ್ಯ, ಸ್ವಲ್ಪ ಒತ್ತಡ. ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಗಾರ್ಮೆಂಟ್ಸು, ಎಕ್ಸ್ಪೋರ್ಟು, ಸ್ಪೈಸಸ್ಸು, ಅಲಂಕಾರ, ಒಪ್ಪ, ಓರಣ, ಬಂಗಾರ, ಬೆಳ್ಳಿ, ಎಂಟರ್ಟೈನ್ಮೆಂಟ್, ಸ್ವಲ್ಪ ಒತ್ತಡದ ಛಾಯೆ. ಶ್ರೀನಿವಾಸ ದರ್ಶನಂ ಸಮಾಧಾನಂ. ಮಕರ ರಾಶಿ, ಅಷ್ಟಮದಲ್ಲಿ ಚಂದ್ರ ಒಳ್ಳೆಯದಲ್ಲ. ಸಪ್ತಮೇ ಅಷ್ಟಮಂ, ದಶಮೇ ಆ ಒಂದು ಮೂರನೇ ಮನೇಲಿ ಕುಳಿತಿರತಕ್ಕಂಥದ್ದು. ಸೊ ದಶಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರ ಕುಳಿತಿರೋದ್ರಿಂದ ವೃತ್ತಿಗೆ ಸಂಬಂಧಪಟ್ಟಂತ ಕೆಲವೊಂದು ಒತ್ತಡಗಳು, ಎಳೆದಾಟಗಳು ಇರತಕ್ಕಂಥ ಒಂದು ಪರಿಚಯ ಇರುತ್ತೆ. ವೃತ್ತಿಗೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಒತ್ತಡ, ಎಳೆದಾಟ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಸ್ವಲ್ಪ ಜಾಗ್ರತೆ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಒತ್ತಡ, ಆರೋಗ್ಯದ ಕಡೆ ಗಮನ ಇರಲಿ. ಕುಂಭರಾಶಿ, ಸಪ್ತಮದಲ್ಲಿ ಚಂದ್ರ ಬ್ಯೂಟಿಫುಲ್. ಶುಕ್ರನ್ ಸಾರ, ಶುಕ್ರ ಧನಸ್ಥಾನ, ಕುಂಭದ್ರೋಣ ಮಳೆ. ಕಲಾ ಮಾಧ್ಯಮದಲ್ಲಿದ್ದೀರಿ, ಜ್ಯೋತಿಷದಲ್ಲಿದ್ದೀರಿ, ಟ್ರಾವೆಲ್ಸ್ ಅಲ್ಲಿದ್ದೀರಿ, ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ನವರತ್ನ, ಹೋಮ, ಹವನ, ಯಜ್ಞ, ಯಾಗ, ವೈದಿಕ, ಜ್ಯೋತಿಷ್ಯ, ಬ್ಯೂಟಿಫುಲ್ ಡೇ. ಆರೋಗ್ಯ ಚೇತರಿಕೆ. ಮೀನರಾಶಿ, ಶುಕ್ರ ನಿಮ್ಮನೇಲೇ ಇದ್ದಾನೆ, ಚಂದ್ರ 6ನೇ ಮನೆ, ಶುಕ್ರನ್ ಸಾರ, ಅನಗತ್ಯ ಖರ್ಚುಗಳು ಬರ್ತವೆ. ಸ್ತ್ರೀಯರಿಗೆ ಸ್ತ್ರೀಯರಿಂದ, ಪುರುಷರಿಗೆ ತೊಂದರೆ. ನಿಮ್ ಜೊತೆಲಿರೋರೆ ನಿಮ್ಮನ್ನ ಸಹಿಸಲ್ಲ. ಏನೋ ಇವನು ಹಿಂಗಿದಾನೆ, ಬಾ ಆರೋಡಿ ಕೊಡೋಡು ಕಣೋ ಇವನು ಅಂತ ಸಹಿಸಲಾರರು. ಜಾಗ್ರತೆ. ಲಕ್ಷ್ಮೀ ನರಸಿಂಹ ಪೂಜಾ, ಲಕ್ಷ್ಮೀ ನರಸಿಂಹ ದರ್ಶನ, ಸಮಾಧಾನ, ಏನಾಗಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ನಮ್ಮ ಅದೃಷ್ಟವನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಮ್ಮ ದುರಾದೃಷ್ಟವನ್ನು ಕೂಡ ಯಾರೂ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ನಿಮಗೇನು ದಕ್ಕಬೇಕು ಅದು ದಕ್ಕುತ್ತದೆ ಮಕ್ಕಳ. ಆತಂಕ ಪಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.